ನಿಮ್ ಜೊತೆ ಇದೆ ನೆಟ್ವರ್ಕ್ 18 ನೀವು ನೋಡ್ತಿದ್ದೀರಾ ನ್ಯೂಸ್ 18 ನಾನು ನಿಖಿಲ್ ಜೋಶಿ ನನ್ನ ಜೊತೆ ನನ್ನ ಕಲೀಗ್ಸ್ ಪೃಥ್ವಿರಾಜ್ ರಾಘವೇಂದ್ರ ಗುಡಿ ಮತ್ತೆ ಶರ್ಮಿತಾ ಶೆಟ್ಟಿ ನಾವಿವತ್ತು ಮುಂದಿನ ಕೆಲ ಗಂಟೆಗಳ ಕಾಲ ನಿರಂತರವಾಗಿ ಕೇಂದ್ರದ ಬಜೆಟ್ಟಿನ ಮಾಹಿತಿಯನ್ನ ವೇಗವಾಗಿ ನಿಮ್ಮ ಮುಂದೆ ತರ್ತೀವಿ ನಿಖರವಾಗಿ ನಿಮ್ಮ ಮುಂದೆ ತರ್ತೀವಿ ನಿಷ್ಪಕ್ಷಪಾತವಾಗಿ ಜನಕೇಂದ್ರಿತ ಚರ್ಚೆಯನ್ನ ತಜ್ಞರ ಮೂಲಕ ನಿಮ್ಮ ಮುಂದೆ ತರುವಂತ ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳನ್ನ ಮಾಡ್ತೀವಿ ಪೃಥ್ವಿ ರಾಘವೇಂದ್ರ ಗುಡಿ ಶರ್ಮಿತಾ ಗುಡ್ ಮಾರ್ನಿಂಗ್ ನಿಮಗೂ ಕೂಡ ಬಜೆಟ್ ಇದೆ ನಾವೆಲ್ಲರೂ ಸ್ಯಾಲರಿ ಕ್ಲಾಸ್ ನಮ್ಮ ಎಕ್ಸ್ಪೆಕ್ಟೇಷನ್ ಇಂದಾನೆ ಶುರು ಮಾಡೋಣ ಲೇಡೀಸ್ ಫಸ್ಟ್ ಎಸ್ ಸರ್ ಈಗ ಸಚಿವರ ತಲೆಯಲ್ಲಿ ಅಫ್ಕೋರ್ಸ್ ಆಯವ್ಯಯ ಮಂಡನೆ ಅಂದರೆ 108 ಲೆಕ್ಕಾಚಾರಗಳಿರುತ್ತೆ ಲೇಡೀಸ್ ಅಂತ ಹೇಳಿದಾಗ ಮನೆಯಲ್ಲಿ ಹೋಮ್ ಮಿನಿಸ್ಟರ್ ಆಗಿ ಫಿನಾನ್ಸ್ ಮಿನಿಸ್ಟರ್ ಆಗಿ ಆ ಮನೆಯ ಆಯವ್ಯಯ ತೂಗಿಸ್ಬೇಕಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ ತಿಂಗಳಿಗೆ ಇಂತಿಷ್ಟು ಬಜೆಟ್ ಅಂತ ಎತ್ತಿಟ್ಬಿಟ್ರೆ ಅದ್ರಲ್ಲೊಂದು ಚೂರು ವ್ಯತ್ಯಾಸ ಆಗ್ಬಿಟ್ರೆ ಮನೆಯ ಆರ್ಥಿಕ ಪರಿಸ್ಥಿತಿನೇ ಫುಲ್ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಸೊ ಹಾಗಾಗಿ ಗೃಹಿಣಿಯರಿಗೆ ಎಸ್ಪೆಷಲಿ ತುಂಬಾ ನಿರೀಕ್ಷೆಗಳಿದೆ ಬೆಲೆ ಏರಿಕೆ ಇರ್ಬೋದು ಮಕ್ಕಳ ಶಿಕ್ಷಣ ಆರೋಗ್ಯ ದೃಷ್ಟಿಯಿಂದ ತುಂಬಾ ನಿರೀಕ್ಷೆಗಳಿದೆ ಬಹಳ ಅದ್ಭುತವಾಗಿ ಹೇಳಿದಿರಿ ಇದು ಬದುಕಿನ ಬಜೆಟ್ ಆಗಬೇಕು ನಾವು ಪ್ರತಿ ವಾರ ಪ್ರತಿ ತಿಂಗಳು ನಮ್ಮ ಮನೆಗೆ ಸೀಮಿತವಾದಂತ ಬಜೆಟ್ ಮಾಡ್ತೀವಿ ಇವತ್ತು ದೇಶಕ್ಕೇನೆ ಬಜೆಟ್ ಹಾಕುವಂತ ಒಂದು ಅವಕಾಶ ಆ ದೇಶದ ಬಜೆಟ್ ಮನೆಯ ಬಜೆಟ್ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಕಾದ್ ನೋಡ್ಬೇಕಿದೆ ಬಹಳ ಅದ್ಭುತವಾಗಿ ವ್ಯಾಖ್ಯಾನ ಮಾಡಿದಿರಿ ಶರ್ಮಿತಾ ರಾಘವೇಂದ್ರ ಇಲ್ಲಿ ನೋಡಿಯಪ್ಪ ಇಲಾಖೆಗಳಿದಾವೆ ಒಂದಷ್ಟು ವಲಯಗಳು ವರ್ಗಗಳು ಇನ್ಫ್ರಾಸ್ಟ್ರಕ್ಚರ್ ಒಂದು ಕಡೆ ಸೌಕರ್ಯವನ್ನು ಅಭಿವೃದ್ಧಿ ಪಡಿಸ್ತಾ ಇದ್ರೆ ಮತ್ತೊಂದು ಕಡೆ ದೇಶದ ರಾಷ್ಟ್ರೀಯ ಭದ್ರತೆಗೂ ಗಮನ ಕೊಡಬೇಕು ನೀವೇನ್ ಗಮನಿಸಿದ್ದೀರಿ ನಿಖಿಲ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಆತ್ಮನಿರ್ಭರ್ ಭಾರತ್ ಅಂತ ಅಂದ್ರೆ ಸ್ವಾವಲಂಬಿ ಆಗತಕ್ಕಂಥದ್ದು ನಮ್ಮ ವಸ್ತುವನ್ನ ನಾವೇ ಸಿದ್ಧಪಡಿಸ್ಕೊಳ್ಳೋಣ ನಮ್ಮ ಶಸ್ತ್ರಾಸ್ತ್ರಗಳನ್ನ ನಾವೇ ಸಿದ್ಧಪಡಿಸ್ಕೊಳ್ಳೋಣ ಅನ್ನೋಂಥ ಉದ್ದೇಶದಿಂದ ಶುರು ಮಾಡಿರ್ತಕ್ಕಂಥ ಒಂದು ಯೋಜನೆ ಇದು ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ ಕೂಡ ಇದನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಅದರ ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಡಿಫೆನ್ಸ್ ಕ್ಷೇತ್ರದಲ್ಲಿ ಪ್ರಮುಖವಾಗಿ ಯಾಕಂದ್ರೆ ಇವತ್ತು ದೇಶದ ಭದ್ರತೆ ಒಂದು ಕಡೆಯಿಂದ ಪಾಕಿಸ್ತಾನದಂತ ರಾಷ್ಟ್ರ ಇದೆ ಇನ್ನೊಂದು ಕಡೆಯಿಂದ ಚೀನಾದಂತ ರಾಷ್ಟ್ರ ಇದೆ ಮತ್ತೆ ಜೊತೆಗೆ ಇಡೀ ಜಗತ್ತಿನ ಒಂದು ಇಕ್ವೇಶನ್ ಬದಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಹೀಗಾಗಿ ಡಿಫೆನ್ಸ್ ಸೆಕ್ಟರ್ಗೆ ನಿರ್ಮಲಾ ಸೀತಾರಾಮನ್ ಅವರು ಏನ್ ಕೊಡ್ತಾರೆ ಭಾರತದಲ್ಲಿ ಯಾವೆಲ್ಲ ವೆಪನ್ಸ್ ಗಳನ್ನ ಉತ್ಪಾದನೆ ಮತ್ತಷ್ಟು ಜೋರ್ ಮಾಡಲಾಗುತ್ತೆ ಹೆಚ್ಚು ಮಾಡಲಾಗುತ್ತೆ ಅನ್ನೋದು ಪ್ರಮುಖವಾಗಿ ನೋಡಬೇಕಾಗಿರ್ತಕ್ಕಂಥ ವಿಷಯ ನಿಖಿಲ್ ರೈಟ್ ಅಲ್ಲ ಅದ್ರ ಬಗ್ಗೆ ಇನ್ ಡೀಟೇಲ್ ಹೇಳಿರಂತೆ ಕೆಲವೇ ನಿಮಿಷಗಳಲ್ಲಿ ನಿಮ್ದೇ ಇರುತ್ತೆ ಈ ಸ್ಟೇಜ್ ಈ ಸ್ಕ್ರೀನ್ ನೀವು ಅವಾಗ ಹೇಳಿರಂತೆ ಬರೀ ರಾಷ್ಟ್ರೀಯ ಭದ್ರತೆ ಅಂದ್ರೆ ಆಗಲ್ವಲ್ಲ ಪೃಥ್ವಿ ಹೊಟ್ಟೆಗೆ ಊಟ ಹೋಗ್ಬೇಕಲ್ಲ ನಮ್ಮ ಊಟ ಹಾಕೋ ಅನ್ನದಾತನ ಕ್ಷೇಮಾಭಿವೃದ್ಧಿ ಅವನ ಭವಿಷ್ಯ ಅವನ ವರ್ತಮಾನವನ್ನ ಗಮನದಲ್ಲಿ ಇಟ್ಕೊಂಡು ಒಂದಷ್ಟು ಉಲ್ಲೇಖಗಳು ಒಂದಷ್ಟು ನಿರ್ಧಾರಗಳಾಗಬೇಕಲ್ಲ ಪೃಥ್ವಿ ನೀವೇನ್ ಗಮನಿಸಿದ್ದೀರಿ ಕೃಷಿ ದೇಶದ ಬೆನ್ನೆಲುಬು ಅಂದ್ರೆ ಕೃಷಿಕ 58% ಅಷ್ಟು ನಮ್ಮ ದೇಶದ ಜನ ಡಿಪೆಂಡ್ ಆಗಿರುವಂತದ್ದೇ ಕೃಷಿ ಮೇಲೆ ಸೊ ಈಗ ಸಾಕಷ್ಟು ನಿರೀಕ್ಷೆಗಳಂತೂ ಇದ್ದೇ ಇದೆ ಪ್ರತಿ ಬಾರಿನೂ ಕೂಡ ಅಷ್ಟೇ ಕೇಂದ್ರ ಬಜೆಟ್ ಆಗಿರ್ಬೋದು ರಾಜ್ಯ ಬಜೆಟ್ ಆಗಿರ್ಬೋದು ರೈತರಿಗೆ ಏನ್ ಕೊಡ್ತಾರೆ ಅನ್ನುವಂತ ನಿರೀಕ್ಷೆ ಇದ್ದೇ ಇರುತ್ತೆ ಈ ಬಾರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಏನಾದರೂ ಹೆಚ್ಚಿನ ಅನುದಾನ ಇನ್ನೂ ಜಾಸ್ತಿ ಕೊಡ್ಲಾಗುತ್ತಾ ಅನ್ನುವಂತ ನಿರೀಕ್ಷೆ ಇದೆ ರಾಸಾಯನಿಕ ಆಮದು ಸುಂಕ ಕಡಿಮೆ ಮಾಡಿ ರಾಸಾಯನಿಕ ಏನು ಕೃಷಿಕರಿಗೆ ಹೋಗ್ತಾ ಅದು ಕಡಿಮೆ ಬೆಲೆಯಲ್ಲಿ ಸಿಗುವಂತೆ ಮಾಡ್ತಾರಾ ಅನ್ನುವಂತ ಪ್ರಶ್ನೆ ಇರುವಂತದ್ದು ಅದರ ಜೊತೆಗೆ ಕೃಷಿಗೆ ಅಗ್ರಿ ಸ್ಟಾರ್ಟ್ಅಪ್ಗಳು ಏನಿದಾವೆ ಅದನ್ನ ಜಾಸ್ತಿ ಮಾಡಿಬಿಟ್ಟು ಅದಕ್ಕೆ ಇನ್ನಷ್ಟು ಉತ್ತೇಜನ ಕೊಡ್ತಾರಾ ಅನ್ನುವಂತ ನಿರೀಕ್ಷೆಯಲ್ಲಿ ಇರುವಂತದ್ದು ನೋಡ್ಬೇಕು ಏನಾಗುತ್ತೆ ಅಂತ ಯಾವ ರೀತಿಯಾಗಿ ಮಂಡಿಸ್ತಾರೆ ಬಹಳ ಚೆನ್ನಾಗಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ ಪೃಥ್ವಿ ಅಗ್ರಿ ಸ್ಟಾರ್ಟ್ಅಪ್ ಮತ್ತೆ ಅಗ್ರಿ ಟೆಕ್ ಈ ತಂತ್ರಜ್ಞಾನದ ಸ್ಪರ್ಶ ಕೃಷಿಗಾದಾಗ ಇದ್ರಲ್ಲಿ ಆಗುವಂತ ಕ್ರಾಂತಿನೇ ಬೇರೆ ರೀತಿಯಲ್ಲಿದೆ ಇನ್ಫ್ಯಾಕ್ಟ್ ಜಾಗತಿಕ ಮಟ್ಟದಲ್ಲಿ ನಾವು ಯಾವ ಪ್ರಮಾಣದಲ್ಲಿ ಬೆಳೆಯೋರಿದ್ದೀವಿ ನಾನು ನಿಮ್ಮಿಂದಾನೇ ತಿಳ್ಕೊತೀನಿ ಇನ್ನು ಕೆಲವೇ ನಿಮಿಷಗಳಲ್ಲಿ ನನ್ನ 3 ಸಹೋದ್ಯೋಗಿಗಳಿಗೆ ಧನ್ಯವಾದ ಇನ್ನು ಕೆಲವೇ ನಿಮಿಷಗಳಲ್ಲಿ ಮತ್ತೊಮ್ಮೆ ನಿಮ್ಮನ್ನ ಆಹ್ವಾನಿಸ್ತೀನಿ ನಿಮ್ಮ ವಿಷಯಗಳನ್ನ ವಿಶ್ಲೇಷಣೆಯ ಮೂಲಕ ಜನರಿಗೆ ಬೇಕಾಗಿರುವಂಥ ಮಾಹಿತಿಯನ್ನು ನೀವು ಕೊಡ್ತೀರಿ ಅನ್ನೋ ವಿಶ್ವಾಸ ನನಗಿದೆ ಥ್ಯಾಂಕ್ ಯು ನಿಮ್ಮ ಸಮಯಕ್ಕಾಗಿ ಈಗ ಮುಂದುವರಿಯೋಣ ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಾಹಿ ಖಾತಾ ಆ ಒಂದು ಆಂಗ್ಲರು ಬಿಟ್ಟು ಹೋದಂಥ ಆ ವ್ಯವಸ್ಥೆಯನ್ನ ಅಲ್ಲಗಳೆದು ಕಳೆದ ಕೆಲವು ವರ್ಷಗಳಿಂದ ಆ ಸೂಟ್ ಕೇಸನ್ನ ಬಿಟ್ಟು ಒಂದು ಸಿಲ್ಕ್ ಪೌಚಿನಲ್ಲಿ ಬಜೆಟ್ಟಿನ ದಾಖಲಾತಿಗಳನ್ನ ಇಟ್ಕೊಂಡು ಬರ್ತಾರೆ ಅದನ್ನ ಬಾಹಿ ಖಾತಾ ಅಂತ ನಾವು ಕರಿತಾ ಇದ್ದೀವಿ ಹಣಕಾಸಿನ ಸಚಿವರು ಸಾಂಪ್ರದಾಯಿಕವಾಗಿ ತಮ್ಮ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಒಂದು ಫೋಟೋಗೆ ನಿಂತು ಆ ಬಾಹಿ ಖಾತಾ ಆ ಒಂದು ಫೋಲ್ಡರ್ ಅನ್ನ ತೋರಿಸಿ ಈಗ ಸಂಸತ್ ಭವನದ ಕಡೆ ಹೊರಟಿದ್ದಾರೆ ಅಂತ ನಾವು ಊಹಿಸಬಹುದಾಗಿದೆ ನೀವು ನೋಡ್ತಿದ್ದೀರಿ ಅಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದಲೇ ರಾಜ್ಯಸಭೆಗೆ ಆಯ್ಕೆ ಆಗಿರುವಂತವರು ನಿರ್ಮಲಾ ಸೀತಾರಾಮನ್ ಅವರು
ಇತ್ತೀಚಿನ ಇತಿಹಾಸದಲ್ಲಿ ಒಂದಷ್ಟು ರೆಕಾರ್ಡ್ಗಳನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ಬಜೆಟ್ ನಲ್ಲಿ ಎಂತದಪ್ಪ ರೆಕಾರ್ಡ್ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಮನಮೋಹನ್ ಸಿಂಗ್ ಅವರು ಫೈನಾನ್ಸ್ ಮಿನಿಸ್ಟರ್ ಆದಂತ ಸಂದರ್ಭದಲ್ಲಿ 132 ನಿಮಿಷಗಳ ಕಾಲ 13,000ಕ್ಕೂ ಹೆಚ್ಚು ಪದಗಳನ್ನ ಬಳಸಿ ಮಂಡನೆ ಮಾಡಿದಂತ ಬಜೆಟಿನ ಒಂದು ರೆಕಾರ್ಡ್ ಇತ್ತು. 132 ನಿಮಿಷ 13,000ಕ್ಕೂ ಹೆಚ್ಚು ಪದಗಳು. ಆದ್ರೆ ಆ ರೆಕಾರ್ಡ್ನ 1 ವರ್ಷದ ಹಿಂದೆ ನಿರ್ಮಲಾ ಸೀತಾರಾಮನ್ ಅವರು ಅದನ್ನ ಮುರಿದು ಹಾಕಿದ್ದಾರೆ. 137 ನಿಮಿಷ 18,000ಕ್ಕೂ ಹೆಚ್ಚು ಪದಗಳನ್ನ ಬಳಸೋದ್ರ ಮೂಲಕ ದ ಲಾಂಗೆಸ್ಟ್ ಬಜೆಟ್ ಮಂಡನೆಯ ಒಂದು ದಾಖಲೆಯನ್ನ ನಿರ್ಮಲಾ ಸೀತಾರಾಮನ್ ಅವರು ನಿರ್ಮಾಣ ಮಾಡಿದ್ರು. ಈ ಬಾರಿ ಕೆಲವು ತಜ್ಞರು ಕೆಲವರು ಹೇಳ್ತಾರೆ ಕರ್ನಾಟಕದಲ್ಲೂ ಚುನಾವಣೆ ಇದೆ, ಮುಂದಿನ ವರ್ಷದಲ್ಲಿ ಕೇಂದ್ರವೇ ಚುನಾವಣೆಯನ್ನ ಎದುರಿಸುವಂತ ಸಂದರ್ಭದಲ್ಲಿ ಈ ಬಾರಿ ಇನ್ನೂ ಜಾಸ್ತಿ ಇನ್ ಡೀಟೇಲ್ ಹೋಗ್ತಾರೆ, ಜನರಿಗೆ ತಿಳಿಸ್ ಹೇಳುವಂತ ಎಲ್ಲ ಪ್ರಯತ್ನವನ್ನ ಮಾಡ್ತಾರೆ. ಅದ್ರ ಮೂಲಕ ನಾವು ಅರ್ಥ ಮಾಡ್ಕೋಬಹುದಾ? ಹೀಗೆ ಆ 137 ನಿಮಿಷದ ಬಜೆಟಿನ ರೆಕಾರ್ಡ್ ಏನಿತ್ತು ಆ ರೆಕಾರ್ಡ್ನ ಈ ಬಾರಿ ಮುರಿದು ಹಾಕ್ತಾರ ನಿರ್ಮಲಾ ಸೀತಾರಾಮನ್. ಅಂದ್ರೆ ಅವರದ್ದೇ ರೆಕಾರ್ಡ್ 137 ನಿಮಿಷ 18,000ಕ್ಕೂ ಹೆಚ್ಚು ಪದಗಳ ರೆಕಾರ್ಡ್ ಏನಿತ್ತು ಅದನ್ನ ಮುರಿದು ಹಾಕಿ 137 ನಿಮಿಷಕ್ಕೂ ಹೆಚ್ಚಿನ ಸಮಯವನ್ನ ಅವರು ಪಡೆದು ಇವತ್ತು ಬಜೆಟ್ ಮಂಡನೆಯನ್ನ ಮಾಡ್ತಾರ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇರುವಂಥದ್ದು. ಈಗ ನೀವೇನ್ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಿ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬಾಹಿ ಖಾತಾ ಬಜೆಟ್ಟಿನ ದಾಖಲೆಗಳನ್ನ ತಮ್ಮ ಕೈಯಲ್ಲಿ ಹಿಡಿದು ತಮ್ಮ ಇಲಾಖೆಯ ಅಧಿಕಾರಿಗಳು ಮತ್ತು ಕಿರಿಯ ಸಚಿವರ ಜೊತೆ ಒಂದು ಫೋಟೋಗಾಗಿ ನಿಂತು ನಂತರ ರಾಷ್ಟ್ರಪತಿ ಭವನ್ಗೆ ಹೊರಟಿದ್ದಾರೆ. ಸಾಂಪ್ರದಾಯಿಕವಾಗಿ ಹೀಗೆ ನಡೆಯುತ್ತೆ ಪ್ರಕ್ರಿಯೆ. ಅದಾದ ನಂತರ ಸಂಸತ್ ಭವನಕ್ಕೆ ಬರೋರಿದ್ದಾರೆ. 11 ಗಂಟೆಗೆ ನಮಗಿರೋ ಮಾಹಿತಿ ಪ್ರಕಾರ 11 ಗಂಟೆಗೆ ಬಜೆಟ್ಟಿನ ಮಂಡನೆ ಪ್ರಕ್ರಿಯೆ ಶುರು ಆಗಲಿದೆ. ಮುಂದಿನ ವರ್ಷ ಲೋಕಸಭೆ ಚುನಾವಣೆ, ಇನ್ನ ಕೆಲವೇ ತಿಂಗಳಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ. ಇಂಥ ಸಂದರ್ಭದಲ್ಲಿ ಒಂದು ಆದ್ಯತೆ ಮತ್ತೆ ಜನಪ್ರಿಯತೆ. ಆದ್ಯತೆ ಅಂದ್ರೆ ದೇಶ ಜನ ಏನ್ ಬೇಕಾಗಿದೆ ಅವರಿಗೆ ಅದನ್ನ ಕೊಡುವಂಥದ್ದು. ಜನಪ್ರಿಯತೆ ಅಂದ್ರೆ ಪಾಪ್ಯುಲಿಸ್ಟ್ ಮೆಷರ್ಸ್, ಮತಗಳ ದೃಷ್ಟಿಯಿಂದ ಏನನ್ನ ಕೊಟ್ರೆ ಮತವನ್ನ ಗಿಟ್ಟಿಸ್ಕೋಬಹುದು ಅನ್ನೋ ಒಂದು ದೃಷ್ಟಿಯಿಂದ ಮಾಡಬೇಕಾದಂತ ಅಥವಾ ಮಾಡಬಹುದಾದಂತ ನಿರ್ಧಾರಗಳು. ಇದು ಎರಡರ ನಡುವಿನ ಒಂದು ಸಮತೋಲನ ಕಾಪಾಡಬೇಕಲ್ಲ, ಅಲ್ಲಿರೋದು ಸರ್ಕಾರಕ್ಕೆ ಸವಾಲ್. ಬಜೆಟ್ ಬ್ರೇಕಿಂಗ್ ಈ ಸಂದರ್ಭದಲ್ಲಿ ಬಹು ನಿರೀಕ್ಷಿತ ಕೇಂದ್ರ ಬಜೆಟ್ ಮಂಡನೆ ಆಗೋದಿದೆ. ಇನ್ನ ಕೆಲವೇ ಗಂಟೆಗಳಲ್ಲಿ ಬಜೆಟ್ ಮಂಡಿಸಲಿದ್ದಾರೆ ನಿರ್ಮಲಾ ಸೀತಾರಾಮನ್, ಹಣಕಾಸು ಸಚಿವೆ. 2023-24ರ ಮೋದಿ ಲೆಕ್ಕದ ಮೇಲೆ ದೇಶದ ಚಿತ್ತ. ಮಧ್ಯಮ ವರ್ಗ, ಸ್ಯಾಲರಿ ಕ್ಲಾಸ್, ಎಲ್ಲ ವರ್ಗಗಳಿಂದಾನು ಇನ್ಫ್ಯಾಕ್ಟ್ ಸಾಕಷ್ಟು ನಿರೀಕ್ಷೆಗಳಿದೆ. ಸೌಕರ್ಯ ಅಂದ್ರೆ ಮೂಲಭೂತ ಮಾತ್ರ ಆಗ್ಬೇಕಾಗಿಲ್ಲ, ಎಲ್ಲ ಒಂದು ವರ್ಗಗಳ ಎಲ್ಲ ಸೌಕರ್ಯ ಕಾರ್ಯಕ್ರಮಗಳಿಗೆ ಒಂದು ರೀತಿಯಲ್ಲಿ ಬೂಸ್ಟರ್ ಡೋಸ್ ಕೊಡುತ್ತೆ ಕೇಂದ್ರ ಸರ್ಕಾರ. ಉದ್ಯೋಗ ಸೃಷ್ಟಿಗೆ ಆದ್ಯತೆ ಕೊಡುತ್ತೆ ಕೇಂದ್ರ ಸರ್ಕಾರ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ವರದಿಗಳನ್ನ ಗಮನಿಸ್ತಿದ್ದೀವಿ. ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಯಾರು ಉದ್ಯೋಗವನ್ನ ಕೊಡ್ತಿದ್ರು ಅವರು ಈಗ ದೊಡ್ಡ ಸಂಖ್ಯೆಯಲ್ಲೇ ಜನರನ್ನ ಮನೆಗೆ ಕಳಿಸ್ತಿದ್ದಾರೆ. ಅದರಲ್ಲಿ ಗೂಗಲ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಸಾಕಷ್ಟು ಕಂಪನಿಗಳು ಈಗ ಜನರನ್ನ ಕೆಲಸದಿಂದ ಹೊರಗೆ ಹಾಕ್ತಿದ್ದಾರೆ. ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೂ ಕೂಡ ಒಂದು ಒಳ್ಳೆ ಅವಕಾಶ ಇದೆ. ಪ್ರತಿಭಾವಂತರನ್ನ ತನ್ನ ಬಳಿ ಸೆಳೆಯೋ ಅಂತ ಒಂದು ಒಳ್ಳೆ ಅವಕಾಶ ಇದೆ. ಭಾರತ ದೇಶದಲ್ಲೇನೆ ಈ ಪ್ರತಿಭೆಯನ್ನ ಉಳಿಸ್ಕೊಳ್ಳೋ ಅಂತ ಒಂದು ಅವಕಾಶ ಇದೆ. ಕೇಂದ್ರ ಯಾವ ರೀತಿಯಲ್ಲಿ ನಿರ್ಧಾರಗಳನ್ನ ನೀತಿಗಳನ್ನ ರಚನೆ ಮಾಡಿ ಘೋಷಿಸೋದ್ರ ಮೂಲಕ ಈ ಪ್ರತಿಭೆಗಳಿಗೆ ನಿರಾಳವನ್ನ ತರ್ತಾರೆ ಅಂತ ನಾವು ಕಾದ್ ನೋಡಬೇಕಿದೆ. ಇನ್ಫ್ಯಾಕ್ಟ್ ಇವತ್ತಿನ ಬಜೆಟ್ನ ನಾವು ಈ 3 ವಿಧಗಳಲ್ಲಿ ವಿಂಗಡಿಸ್ಬೋದಾ? ಯಾವ್ದಪ್ಪ ಈ 3 ವಿಧ? ಒಂದು ಬದುಕು, ಇದು ಬದುಕಿನ ಬಜೆಟ್. ನನಗೆ ನಿಮಗೆ ಸಕಾರಾತ್ಮಕವಾಗಿ ಸ್ಪರ್ಶಿಸಬೇಕು ಅಂದ್ರೆ ಈ ಬಜೆಟ್ ನಮ್ಗೇನ್ ಮಾಡಬೇಕು ಅದು ಒಂದು ಭಾಗ. ಅದು ಬದುಕಿನ ಬಜೆಟ್. ಬದುಕಿನ ಬಜೆಟ್ನಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ? ಟ್ಯಾಕ್ಸ್ ರಿಲೀಫ್,
ಅಂದ್ರೆ ನಮಗೆ ಇವಾಗವರೆಗೂ ನಾವು ಏನು ತೆರಿಗೆಯನ್ನ ಕಟ್ತಾ ಇದ್ದೀವಿ ಅದಕ್ಕಿಂತ ಕಡಿಮೆ ತೆರಿಗೆಯನ್ನ ಕಟ್ಟೋ ಅಂತ ಪರಿಸ್ಥಿತಿಯ ನಿರ್ಮಾಣ ಈ ಕೇಂದ್ರ ಬಜೆಟ್ ಮೂಲಕ ಆಗುತ್ತಾ? ಆದ್ರೆ ಏನು ಉಪಯೋಗ? ನಮ್ಮ ಜೋಬಲ್ಲಿ ಜಾಸ್ತಿ ದುಡ್ಡು ಉಳಿಯುತ್ತೆ. ಹಾಗಾದ್ರೆ ಏನು? ನಮಗೆ ಜಾಸ್ತಿ ಖರ್ಚು ಮಾಡೋ ಅಂತ ಒಂದು ಅವಕಾಶ ಇರುತ್ತೆ. ಖರ್ಚು ಮಾಡಿದ್ರೆ ಏನಾಗುತ್ತೆ? ಆರ್ಥಿಕ ಚಟುವಟಿಕೆಯ ಒಂದು ಚೇತರಿಕೆ ಆಗುತ್ತೆ. ಯಾರ್ಯಾರು ಖರ್ಚು ಮಾಡಬೇಕು? ಮಧ್ಯಮ ವರ್ಗದವರು. ಸೇವಿಂಗ್ಸ್ ಅನ್ನೋದು ಕಮ್ಮಿ ಯಾರಿಗಿರುತ್ತೆ? ಮಧ್ಯಮ ವರ್ಗದವ್ರಿಗೆ. ಮಧ್ಯಮ ವರ್ಗ ಅಂದರೆ ಬಹುತೇಕವಾಗಿ ಸಂಬಳಕ್ಕಾಗಿ ಕೆಲಸ ಮಾಡುವಂಥ ವರ್ಗ. ಆ ಟ್ಯಾಕ್ಸ್ ಲಿಮಿಟನ್ನ ಏರಿಕೆ ಮಾಡ್ಬೋದಾ? ಲಾಸ್ಟ್ ಮಾಡಿದ್ದು ಯಾವಾಗ? 2017ರಲ್ಲಿ. ಅದಾದ್ಮೇಲೆ ಮಾಡಲೇ ಇಲ್ಲಪ್ಪ. ಹಾಗಾಗಿ 15ರಲ್ಲಿ. ಅದಾದ್ಮೇಲೆ ಮಾಡಲೇ ಇಲ್ಲ. ಹಾಗಾಗಿ ಈ ಸತಿ ಒಂದು ಅವಕಾಶ ಇದೆಯಾ? ಮತ್ತೆ ಕೆಲವೊಂದಷ್ಟು ತೆರಿಗೆಗಳನ್ನ ಏನು ಕಟ್ಟಿಸ್ಕೊಳ್ಳುತ್ತೆ ಕೇಂದ್ರ, ಅದ್ರ ಬಗ್ಗೆನೇ ಪ್ರಶ್ನೆಗಳಿದೆ. ಆ ತೆರಿಗೆ ಬಗ್ಗೆ ಏನು ಹೇಳುತ್ತೆ ಕೇಂದ್ರದ ಬಜೆಟ್ ಅನ್ನೋ ಒಂದು ಪ್ರಶ್ನೆ ನಮ್ಮ ಮುಂದೆ ಕೂಡ. ಒಂದು ಬದುಕಾದ್ರೆ ಇನ್ನೊಂದು ಅಭಿವೃದ್ಧಿ. ಬದುಕು ನಂದು, ಅಭಿವೃದ್ಧಿ ನಮ್ಮದು. ಅಂದ್ರೆ ಇಲ್ಲಿ ಅಭಿವೃದ್ಧಿ ಅಂದ್ರೆ ರೋಡಿಂದ ಹಿಡಿದು ಹೈವೇವರೆಗೂ, ಹೈವೇಯಿಂದ ಹಿಡಿದು ರಾಷ್ಟ್ರೀಯ ಭದ್ರತೆವರೆಗೂ ಅಭಿವೃದ್ಧಿ ಅಂತ ಮಾಡೋದಕ್ಕೆ ಇಲ್ಲಿ ಹತ್ತಾರು ಅವಕಾಶ ಅವಶ್ಯಕತೆ. ಆದರೆ ಬಿಲ್ಲು ಕಟ್ಟಬೇಕಲ್ಲ, ಅದಕ್ಕೆ ಎಷ್ಟಿದೆ ಆದಾಯ, ಎಷ್ಟಿದೆ ಖರ್ಚು, ಅವಶ್ಯಕತೆ ಏನು, ಆದ್ಯತೆ ಯಾವುದಕ್ಕೆ ಕೊಡಬೇಕು, ಇದರ ನಡುವಿನ ಈ ಸವಾಲನ್ನ ಹೇಗೆ ಎದುರಿಸ್ತಾರೆ ನಿರ್ಮಲಾ ಸೀತಾರಾಮನ್? ಇನ್ನು ಕೆಲವೇ ಗಂಟೆಗಳಲ್ಲಿ ಅದಕ್ಕೆ ಉತ್ತರ. ಒಂದು ಬದುಕು, ಇನ್ನೊಂದು ಅಭಿವೃದ್ಧಿ. ಬದುಕು ನನ್ನದು, ಅಭಿವೃದ್ಧಿ ನಮ್ಮದು. ನೆಕ್ಸ್ಟ್ ಬರೋದು ಎಲೆಕ್ಷನ್. ಇದನ್ನ ಬಿಟ್ಟು ಈ ಬಜೆಟ್ನ ನಾವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಅಂತೀನಿ. ಯಾಕೆ? ಅದು ಎಸ್ಪೆಷಲಿ ಕರ್ನಾಟಕದಲ್ಲಿ ಇದ್ಕೊಂಡು ಈ ಬಜೆಟ್ನ ನಾವು ಎಲೆಕ್ಷನ್ ದೃಷ್ಟಿಯಿಂದ ನೋಡಲಿಲ್ಲ ಅಂದ್ರೆ ಅದೇ ಒಂದು ಅನ್ಯಾಯ. ಇನ್ಫ್ಯಾಕ್ಟ್ ಈ ಎಲೆಕ್ಷನ್ ಈ ಬಜೆಟಿನ ಮೇಲೆ ಯಾವ ರೀತಿ ಪ್ರಭಾವಿಸುತ್ತೆ ಅಂತ ನಾವು ಜಸ್ಟ್ ಕೆಲವೇ ಗಂಟೆಗಳಲ್ಲಿ ತಿಳ್ಕೊಳ್ಳೋರಿದ್ದೀವಿ. ಇದು ಬರೀ ಕರ್ನಾಟಕ ಎಲೆಕ್ಷನ್ ಮಾತಲ್ಲ. ಮುಂದಿನ ಚುನಾವಣೆ, ಮುಂದಿನ ವರ್ಷ ಲೋಕಸಭೆ ಚುನಾವಣೆ ನಡೆಯುತ್ತೆ. ಬಿಜೆಪಿ ಮತ್ತೊಮ್ಮೆ ಸರ್ಕಾರ ಕಟ್ಟುವಂತ ಆಸೆ ನಿರೀಕ್ಷೆಗಳನ್ನ ಹೊಂದಿರುತ್ತೆ. ಹಾಗಾಗಿ ಆ ಚುನಾವಣೆಯ ಹೊಸ್ತಿಲಲ್ಲಿ ಏನೇ ಒಂದು ನಿರ್ಧಾರಗಳನ್ನ ಘೋಷಣೆ ಮಾಡಿದ್ರು ಕೂಡ ಅದು ಓಲೈಕೆ ಅನ್ನೋ ಒಂದು ಪಟ್ಟವನ್ನ ಬಹಳ ಸಹಜವಾಗಿ ಕಟ್ಕೊಳ್ಳುತ್ತೆ. ಅದನ್ನ ಅವಾಯ್ಡ್ ಮಾಡೋದಕ್ಕೆ ಅಥವಾ ಅದರ ತೀವ್ರತೆಯನ್ನ ಕುಗ್ಗಿಸೋದಕ್ಕೆ, ಈ ಓಲೈಕೆ ಆರೋಪದ ತೀವ್ರತೆಯನ್ನ ಕುಗ್ಗಿಸೋದಕ್ಕೆ ಇದೇ ವರ್ಷ ಘೋಷಣೆ ಮಾಡ್ಬೋದಾ? ಯಾವ ರೀತಿಯ ಘೋಷಣೆ ಮಾಡ್ಬೋದು? ಜನಪ್ರಿಯತೆ ಇಲ್ಲಿ ಒಂದು ಫ್ಯಾಕ್ಟರ್ ಆಗುತ್ತೆ. ಪಾಪ್ಯುಲಿಸ್ಟ್ ಮೆಷರ್ಸ್ ಅಂತ ನಾವು ಏನು ಹೇಳ್ತೀವಿ, ಅದಕ್ಕೆ ಇಲ್ಲಿ ಈ ಒಂದು ಅನಿವಾರ್ಯತೆ ಕೂಡ ಸೃಷ್ಟಿ ಆಗ್ಬಿಡುತ್ತೆ. ಎಲೆಕ್ಷನ್ ಮೂಲಕವೇ ಈ ಬಜೆಟ್ನ ನಾವು ನೋಡೋ ಅಂತ ಕೆಲವೊಂದಷ್ಟು ಅಂಶ ಅನಿವಾರ್ಯತೆಗಳು ನಮ್ಮ ಮುಂದೆ ಬರ್ತವೆ. ಅಲ್ಲಿಗೆ ಬದುಕು, ಅಭಿವೃದ್ಧಿ ಮತ್ತೆ ಎಲೆಕ್ಷನ್, ಇದ್ರ ಮೂರರ ಮೂಲಕ ನಾವು ಈ ಬಜೆಟ್ನ ನೋಡ್ಬೋದಾಗಿದೆ. ಮತ್ತೊಮ್ಮೆ ಹೇಳ್ತೇನೆ, ಬದುಕು ನಂದು, ಅಭಿವೃದ್ಧಿ ನಮ್ಮದು, ನಂತರ ಎಲೆಕ್ಷನ್ ಈ ದೇಶದ್ದು, ನಮ್ಮೆಲ್ಲರದ್ದು. ಇನ್ನ ಬಜೆಟ್ ಬದುಕು. ಬಜೆಟ್ ಬದುಕು ಅಂದ್ರೆ ಏನಾಗ್ತಿದ್ಯಪ್ಪ ನಮ್ಮ ಜೀವನದಲ್ಲಿ? ನಮ್ಮ ಜೀವನದಲ್ಲಿ ನಾವು ಬೆಲೆ ಏರಿಕೆಯಿಂದ ಒಂದು ರೀತಿಯಲ್ಲಿ ಸಂಕಷ್ಟದಲ್ಲಿದ್ದೀವಿ. ಉದ್ಯೋಗ ಸೃಷ್ಟಿ, ಈಗಷ್ಟೇ ನಾವು ಹೇಳಿದ್ದೆ, ಗೂಗಲ್ ಅನ್ನೋ ಒಂದು ಬಿಗ್ ಟೆಕ್ ಕಂಪನಿ 12,000 ಜನರನ್ನ ಮನೆ ಕಳಿಸುತ್ತೆ. ಇನ್ ಟೋಟಲ್ ಕಳೆದ ಕೆಲವೇ ತಿಂಗಳುಗಳಲ್ಲಿ ಹತ್ರ 1 ಲಕ್ಷ ಭಾರತೀಯರು ತಮ್ಮ IT ಜಾಬ್ನ ಕಳ್ಕೊಂಡಿದ್ದಾರೆ. ಈ IT ಕ್ಷೇತ್ರ ಉದ್ಯೋಗ ಕೊಡೋದ್ರಲ್ಲಿ ಯುವ ಪ್ರತಿಭೆಗಳ ಆರೈಕೆಯಲ್ಲಿ ದೊಡ್ಡ ಪಾತ್ರವನ್ನು ನಿಭಾಯಿಸ್ತಿತ್ತು. ಆದರೆ ಈ ಸಂದರ್ಭದಲ್ಲಿ ಈ ರೀತಿಯ ಒಂದು ಮನೆ ಕಳಿಸೋ ಕಾರ್ಯಕ್ರಮಕ್ಕೆ ಎಷ್ಟೋ ಕಂಪನಿಗಳು ಮುಂದಾಗ್ತಿದ್ದಾವಲ್ಲ, ಇದರ ಆರ್ಥಿಕ ಪರಿಣಾಮ ಸಮಾಜದ ಮೇಲಿದೆ. ಇದನ್ನ ಹೇಗೆ ಎದುರಿಸೋದು? ಈ ಬಜೆಟಿನಲ್ಲಿ ಅಂತ ಒಂದಷ್ಟು ನಿರ್ಧಾರಗಳ ತೀವ್ರತೆಯನ್ನ ಕಡಿಮೆ ಮಾಡೋ ದೃಷ್ಟಿಯಿಂದ ಏನಾದರೂ ಇರುತ್ತಾ? ಒಂದು ಕಡೆ ಬೆಲೆ ಏರಿಕೆ ಎಲ್ಲಿಂದ ಶುರು ಆಗುತ್ತೆ, ಎಲ್ಲಿಗೆ ನಿಲ್ಲುತ್ತೆ? ಈ ಬೆಲೆ ಏರಿಕೆಯ ಒಂದು ತೀವ್ರತೆಯನ್ನ ಕಡಿಮೆ ಮಾಡೋದಕ್ಕೆ, ನಮ್ಮ ಜೀವನದ ಮೇಲೆ ಬೀರ್ತಿರುವಂತಹ ಪ್ರಭಾವವನ್ನ ಸಕಾರಾತ್ಮಕವಾಗಿ ನಾವು ಎದುರಿಸುವಂಥ ಒಂದು ಅವಕಾಶ ಕೊಡೋದ್ರಲ್ಲಿ ಈ ಬಜೆಟ್ ಯಾವ ರೀತಿಯ ನೀತಿ ನಿಯಮಗಳನ್ನ ತರೋದಿದೆ ಅಂತ ನಾವು ಕಾದು ನೋಡಬೇಕು. ಇನ್ನು ವಸತಿ, ಪ್ರಧಾನಮಂತ್ರಿ ಅವರ ಕನಸು, ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತಾನೆ ಇದೆ. ಈ ವಸತಿಯ ವಿಷಯದಲ್ಲಿ ಅರ್ಬನ್ ಹೌಸಿಂಗ್, ಗ್ರಾಮೀಣ ಹೌಸಿಂಗ್, ಎಲ್ರಿಗೂ ಒಂದು ಮನೆ, ತಲೆ ಮೇಲೆ ಒಂದು ನೆಲೆ ಇದ್ರೆ ಅದು ಒಂದು ರೀತಿಯಲ್ಲಿ ಜೀವನ ಸಾಕ್ಷಾತ್ಕಾರದ ಒಂದು ವ್ಯಾಖ್ಯಾನ ಆಗುತ್ತೆ ಅನ್ನೋದೇ. ಆದರೆ ಯಾವ ರೀತಿ ಆಗೋದಿದೆ ಇದು ಮುಂದಿನ ದಿನಗಳಲ್ಲಿ? ಹೌಸಿಂಗ್ ಅನ್ನೋದು ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್,
ನಾವು ಅದ್ರ ಬಗ್ಗೆ ಇನ್ ಡೀಟೇಲ್ ತಜ್ಞರ ಜೊತೆ ಚರ್ಚೆ ಮಾಡೋರಿದ್ದೀವಿ. ಈ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ನಲ್ಲಿ ಆದ್ಯತಾನುಸಾರ ಪಟ್ಟಿಯನ್ನ ಮಾಡಿದ್ರೆ ನಾವು ಮೊದಲನೇ ಸ್ಥಾನದಲ್ಲಿರೋದು ರಸ್ತೆಗಳು, ಎರಡನೇ ಸ್ಥಾನದಲ್ಲಿರೋದು ಈ ಅರ್ಬನ್ ಅಂಡ್ ಹೌಸಿಂಗ್ ವಿಷಯವೇ. ಇನ್ಫ್ಯಾಕ್ಟ್ ರೈಲ್ವೇಸ್, ಬಟ್ ರೈಲ್ವೇಸ್ ಜನರಿಗೆ ಸಂಬಂಧಪಟ್ಟಿದ್ದಲ್ಲ ಇನ್ ಪರ್ಟಿಕ್ಯುಲರ್ ಅಂತ ಹೇಳಿ ನಾವು ಅದನ್ನ ಹೊರಗಿಟ್ಟು ಜನ ಅಂತ ನೋಡೋದಾದ್ರೆ ಅದು ಈ ವಸತಿ ಕೂಡ. ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಮೂಲಕವೇ ಇದನ್ನ ನೋಡೋದಾದ್ರೆ ಒಂದಷ್ಟು ನಿರೀಕ್ಷೆಗಳಿದೆ. ಈ ಅಫೋರ್ಡೆಬಲ್ ಹೌಸಿಂಗ್ ಅಂತೀವಿ, ಅಂದ್ರೆ ಕೈಗೆಟುಕುವ ಮನೆ. ಆ ಮನೆಯ ಬೆಲೆ ಇವತ್ತಿಗೆ ಅದನ್ನ 45 ಲಕ್ಷಕ್ಕೆ ಇಟ್ಟಿದ್ದಾರೆ. ಈ 45 ಲಕ್ಷಕ್ಕೆ ನಗರ ಪ್ರದೇಶದಲ್ಲಿ ಒಂದು ಒಳ್ಳೆ ಮನೆಯನ್ನ ಕೊಂಡ್ಕೋಬೋದಾ ಅನ್ನೋ ಒಂದು ಪ್ರಾಕ್ಟಿಕಲ್ ಪ್ರಶ್ನೆ ನಮ್ಮ ಮುಂದೆ ಇರುವಂತ ಸಂದರ್ಭದಲ್ಲಿ ನಿರೀಕ್ಷೆ ಇರೋದು ಏನಪ್ಪಾ ಅಂದ್ರೆ ಇದರ ಒಂದು ಮಿತಿಯನ್ನ 45 ಲಕ್ಷದಿಂದ 60 ಲಕ್ಷಕ್ಕೆ ಏರಿಸಿ. ಹೀಗಾದಲ್ಲಿ ಎಷ್ಟೋ ಜನಕ್ಕೆ ನಿರಾಳ ತರುತ್ತೆ, ಮತ್ತಷ್ಟು ಜನರಿಗೆ ಮನೆಯನ್ನ ಕೊಂಡ್ಕೊಳ್ಳುವಂತ ಒಂದು ಅವಕಾಶ ಸಿಗುತ್ತೆ. ವಸತಿ, ಇನ್ನ ತೆರಿಗೆ. ಈ ದೇಶದ ಬಹುತೇಕ ಜನಸಂಖ್ಯೆ ಮಧ್ಯಮ ವರ್ಗ ಅಥವಾ ಮಧ್ಯಮ ವರ್ಗಕ್ಕೂ ಕೆಳಗಿರುವಂಥವ್ರು. ತೆರಿಗೆಯಲ್ಲಿ ಸ್ಟ್ಯಾಂಡರ್ಡ್ ಬೇಸಿಕ್ ಡಿಡಕ್ಷನ್ ಅನ್ನೋದೇನಿದೆ ಅದು 50,000 ಮಿತಿಯಲ್ಲಿದೆ. ಇದನ್ನ 1 ಲಕ್ಷಕ್ಕೆ ಏರಿಸಿ. 50,000 ದುಡಿತಿರೋನ್ಗೂ ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗೋದ್ರೆ ಅವ್ನು ಏನು ತಿನ್ಬೇಕು, ಅವ್ನು ಏನು ಉಳಿಸ್ಕೋಬೇಕು. ಹಾಗಾಗಿ ಅದನ್ನ 1 ಲಕ್ಷಕ್ಕೆ ಏರಿಸಿ. ಇನ್ನ ಉಳಿಸಬಹುದಾದಂತ ಒಂದು ಮಿತಿ ಅಂತ ಏನಿದೆ ನಾವು ಡಿಕ್ಲೇರ್ ಮಾಡಿ ಅಂಡರ್ ಸೆಕ್ಷನ್ 80C ಅಡಿಯಲ್ಲಿ ನಾವು 1.5 ಲಕ್ಷವನ್ನ ಬೇರೆ ಬೇರೆ ಸೇವಿಂಗ್ ಸ್ಕೀಮ್ಗಳಲ್ಲಿ ಅಥವಾ LIC ಇನ್ಶೂರೆನ್ಸ್ ಮೂಲಕ ನಾವು ಏನು ಅದನ್ನ ತೋರಿಸ್ತೀವಿ, ತೆರಿಗೆಯಿಂದ ನಾವು ಹೊರಗೆ ಉಳಿಯುವಂಥ ಒಂದು ಮೊತ್ತವಾಗಿರುತ್ತೆ, ಅದು 1.5 ಲಕ್ಷ. ಅದನ್ನ ಏರಿಸುವಂಥ ಸಂದರ್ಭ ಬಂದಿದೆ. ಯಾಕೆ ಇದನ್ನ ಹೇಳ್ತಾರೆ ಅಂದ್ರೆ ತಜ್ಞರು, ಇವತ್ತಿನ ದಿನ ಹಣದ ಉಬ್ಬರ ಭಾರತದಲ್ಲಿ ಕ್ಯಾಲ್ಕುಲೇಷನ್ ಪ್ರಕಾರ 6%. ಇದನ್ನ ನೀವು ಕಳೆದ ಕೆಲವು ವರ್ಷಗಳಿಗೆ ಹೋಲಿಸಿ ಕ್ಯಾಲ್ಕುಲೇಟ್ ಮಾಡ್ತಾ ಬಂದ್ರೆ ಇವತ್ತಿಗೆ ಕೇಂದ್ರ ಸರ್ಕಾರಕ್ಕೆ ಈ 1.5 ಲಕ್ಷದ ಮಿತಿಯನ್ನ 2.25ರಿಂದ 2.5 ಲಕ್ಷಕ್ಕೆ ಏರಿಸುವಂತ ಸುಲಭ ಅವಕಾಶ ಇದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ಒಂಚೂರು ತೊಂದರೆ ಆಗುತ್ತೆ, ಅಂದ್ರೆ ನಷ್ಟ ಉಂಟಾಗುತ್ತೆ. ಆದ್ರೆ ಎಲ್ಲ ಲಾಭದ ದೃಷ್ಟಿಯಿಂದ ನೋಡ್ಬೇಕಾ ಅಥವಾ ಜನರ ಜೀವನ ಕೂಡ ಚೆನ್ನಾಗಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ನಿರ್ಧಾರ ಮಾಡ್ಬೇಕಾ? ಜನರ ಕೈಯಲ್ಲಿ ದುಡ್ಡು ಜಾಸ್ತಿ ಕೊಟ್ರೆ ಆರ್ಥಿಕ ಚಟುವಟಿಕೆ ಚೇತರಿಕೆ ಒಂದು ರೀತಿಯಲ್ಲಿ ಸಕ್ರಿಯವಾಗಿ ಖರ್ಚು ಮಾಡ್ತಾರೆ ಜನ. ಹಾಗಾದಾಗ ಅದು ದೇಶಕ್ಕೂ ಒಂದು ರೀತಿಯಲ್ಲಿ ಒಳ್ಳೇದಾಗೋದಿಲ್ವಾ? ಬರೀ ಸರ್ಕಾರದ ಬೊಕ್ಕಸದ ದೃಷ್ಟಿಯಿಂದಾನೇ ನೋಡ್ಬೇಕಾ? ಅದು ಮತ್ತೊಂದು. ಮೂಲ ಸೌಕರ್ಯ ಬಹಳ ಬಹಳ ಮುಖ್ಯವಾದ ಒಂದು ವಿಷಯ. ಮೂಲ ಸೌಕರ್ಯ ಇದರ ಒಂದು ಹಂತವಾಗಿ ಇದನ್ನ ನಾವು ವಿಂಗಡಿಸ್ತಾ ಹೋದ್ರೆ ಒಂದು ಸಣ್ಣ ಪ್ರಾಜೆಕ್ಟಿನಿಂದ ಹಿಡಿದು ಎಕ್ಸ್ಪ್ರೆಸ್ ವೇ ಪ್ರಾಜೆಕ್ಟ್ವರೆಗೂ, ಅಂದ್ರೆ ಬೆಂಗಳೂರಿನ ಒಂದು ಸಾಧಾರಣ ರಸ್ತೆ ಗುಂಡಿ ಮುಚ್ಚೋದು ಅಥವಾ ರಸ್ತೆ ನಿರ್ಮಾಣದ ಕಾರ್ಯಕ್ರಮದಿಂದ ಯಮುನಾ ಎಕ್ಸ್ಪ್ರೆಸ್ ವೇ ತನಕನೂ ನಾವು ತಗೊಂಡಿದ್ದೇ ಆದರೆ ಇದು ಒಂದೊಂದು ಪ್ರಮಾಣದಲ್ಲಿ ನಡೆಯುವಂಥ ಪ್ರಾಜೆಕ್ಟ್ಗಳು. ಇದ್ರ ಮೂಲಕ ಉದ್ಯೋಗ ಸೃಷ್ಟಿನೂ ಆಗುತ್ತೆ. ಈ ಮಲ್ಟಿ ಮೋಡಲ್ ಲಾಜಿಸ್ಟಿಕ್ಸ್ ಅನ್ನೋ ಒಂದು ಪ್ಲಾನ್ ಏನಿದೆ, ಮತ್ತೆ ಓಡಾಟ ಅನ್ನೋ ಈ ವೇಗ ಏನಿದೆ, ಈ ವೇಗವನ್ನು ಮತ್ತಷ್ಟು ಹೆಚ್ಚುಗೊಳಿಸ್ಬೋದು. ಯಾಕಂದ್ರೆ ಒಳ್ಳೆಯ ರೋಡನ್ನು ನಿರ್ಮಾಣ ಮಾಡೋದ್ರ ಮೂಲಕ ಇದರ ಆರ್ಥಿಕ ಲಾಭಗಳೇ ಬೇರೆ ಬೇರೆ ಆಯಾಮಗಳಲ್ಲಿ ಈ ದೇಶ ಅನುಭವಿಸುವಂಥ ಒಂದು ಅವಕಾಶ ಇದೆ. ಹೀಗಾಗಿ ಮೂಲ ಸೌಕರ್ಯ ಕೂಡ ಉದ್ಯೋಗ ಸೃಷ್ಟಿ, ದುಡ್ಡು ಖರ್ಚಿನಿಂದ ಕೆಲವರಿಗೆ ಆದಾಯ, ಕೊನೆಗೆ ಜನರಿಗೆ ಇದರ ಒಂದು ಸುಖಾನುಭವ, ಇದು ಎಲ್ಲ ಒಂದು ಸಮಗ್ರ ದೃಷ್ಟಿಯಿಂದ ನೋಡಿದಾಗ ಗೊತ್ತಾಗುತ್ತೆ ಮೂಲ ಸೌಕರ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್. ಇದು ಬಜೆಟ್ ಬದುಕು. ಘೋಷಣೆ ಮಾಡಿದ್ದೇನು, ಕಾರ್ಯರೂಪಕ್ಕೆ ಬಂದಿರೋದೇನು? ಘೋಷಣೆ ಮಾಡಿದ್ದು ಅಮೃತ ಕಾಲದ ರೂಪುರೇಷೆ ಹಾಕಿದ್ದ ಕೇಂದ್ರ ಸರ್ಕಾರ ಸ್ವಾತಂತ್ರ್ಯದ 75ರ ಒಂದು ಸ್ವಾತಂತ್ರ್ಯೋತ್ಸವ ಏನಿತ್ತು ಅವತ್ತು ಹೇಳ್ತು ಇನ್ನ 25 ವರ್ಷಗಳ ಪ್ಲಾನ್ 2047ಗೆ, ಅಂದ್ರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 100 ವರ್ಷದ ಸಂದರ್ಭದಲ್ಲಿ ಈ ದೇಶ ಏನೇನನ್ನ ಅಚೀವ್ ಮಾಡಿರಬೇಕು. ಇದು ಲಾರ್ಜ್ಲಿ ಅಭಿವೃದ್ಧಿ ಕೇಂದ್ರಿತ ಘೋಷಣೆಗಳು. 100ನೇ ಸ್ವಾತಂತ್ರ್ಯೋತ್ಸವದ ಗುರಿಗಳ ರೂಪುರೇಷೆಯನ್ನ ಪ್ರಧಾನಿ ಮೋದಿ ಇಂಡಿಪೆಂಡೆನ್ಸ್ ಡೇ ಸ್ಪೀಚ್ ಕೊಟ್ಟಾಗ್ಲೂ ಮಾಡಿದ್ರು. ನಂತರ ಹಿಂದಿನ ಬಾರಿಯ ಬಜೆಟ್ ಮಂಡನೆಯ ಸಂದರ್ಭದಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಜನಪ್ರಿಯ ಯೋಜನೆಗಳ ಹೊರತಾಗಿ ದೂರದೃಷ್ಟಿ ಗುರಿಗಳು. ಒಂದು ಬಜೆಟ್ ಅಂದ್ರೆ ನಾವು ಕೇವಲ ಇವತ್ತು ನಾಳೆ ಅಂತ ನೋಡಿದ್ರೆ ಸಾಲೋದಿಲ್ಲ. ಇವತ್ತು ಮಾಡೋ ಅಂತ ನಾವು ನಿರ್ಧಾರ
ಹೂಡಿಕೆಯ ಮೂಲಕ ಅಥವಾ ಖರ್ಚಿನ ಮೂಲಕ ನಾವು ನೋಡಿದಾಗ ಇದರ ಲಾಭ ನಮಗೆ ಕನಿಷ್ಠ 5 ರಿಂದ 10 ವರ್ಷ 15 ವರ್ಷಗಳಲ್ಲಿ ಸಿಗಬೇಕು. ಆ ಒಂದು ಗುರಿ ಇಟ್ಕೊಂಡು ಸಾಗದಾಗ ದೇಶದಲ್ಲಿ ಒಂದು ಸ್ಥಿರವಾದ ಅಭಿವೃದ್ಧಿ ಬೆಳವಣಿಗೆ ಕಾಣುತ್ತೆ. ಮತ್ತೆ ಸರ್ವವ್ಯಾಪಿ ಒಂದು ರೀತಿಯಲ್ಲಿ ಅಭಿವೃದ್ಧಿ ಸ್ಪರ್ಶ ಆ ಒಂದು ದೂರದೃಷ್ಟಿಯಿಂದ ಮಾತ್ರ ಸಾಧ್ಯ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡಿದಂಥ ಒಂದಷ್ಟು ಘೋಷಣೆಗಳು. ಕಳೆದ ಬಜೆಟ್ನಲ್ಲಿ ಸಮಗ್ರ ಅಭಿವೃದ್ಧಿಯ ನೀಲಿನಕ್ಷೆ ಇತ್ತು. ಈ ಸಲ ಹಿಂದಿನ ಘೋಷಣೆಗಳ ಕಾರ್ಯರೂಪಕ್ಕೆ ಹಾದಿ ಅಂದ್ರೆ ಲಾಸ್ಟ್ ಟೈಮ್ ಮಾಡಿದಂಥ ಘೋಷಣೆಯನ್ನ ಈ ಬಾರಿ ಹೇಗೆ ಬಿಲ್ಡ್ ಆನ್ ಮಾಡೋದು, ಅದನ್ನ ಮತ್ತೊಂದು ಹೆಜ್ಜೆ ಮುಂದೆ ತಗೊಂಡು ಹೋಗ್ಬೇಕಲ್ಲ, ಅದನ್ನ ಹೇಗೆ ಮಾಡೋದು ಅನ್ನೋದು ಇವತ್ತಿನ ಬಜೆಟ್ನಲ್ಲಿ ಸಿಗುತ್ತಾ. ಫಾರ್ ಎಕ್ಸಾಂಪಲ್, ಈ ಡೈವರ್ಸ್ಮೆಂಟ್ ಏನಿತ್ತು ಅಂದ್ರೆ ಖಾಸಗೀಕರಣ, ಅದರ ಟಾರ್ಗೆಟ್ ಇದ್ದಿದ್ದು 65,000 ಕೋಟಿ, ಬಟ್ ಬಂದಿರೋದು ಕೇವಲ 31,000 ಕೋಟಿ. ಅದನ್ನ ಹೇಗಪ್ಪ ಮಾಡ್ತಾರೆ, ಹೇಗೆ ಇವಾಗ ಉಳಿದಿರೋದನ್ನ ಹೇಗೆ ಅದನ್ನ ನಾವು ಒಂದು ಬ್ಯಾಲೆನ್ಸ್ ಏನಿದೆ ಅದನ್ನ ನಾವು ಹೇಗೆ ನೀಗಿಸ್ತೀವಿ ಅಥವಾ ಪೂರೈಸ್ತೀವಿ ಅನ್ನೋ ಆ ಪ್ಲಾನ್ ಅನ್ನ ಈಗ ಹಣಕಾಸು ಸಚಿವೆ ಈ ಬಜೆಟಿನ ಮೂಲಕ ಮಾಡ್ತಾರ. ಪ್ರಸಕ್ತ ಸಾಲಿನಲ್ಲಿ 9 ರಾಜ್ಯಗಳಲ್ಲಿ ಚುನಾವಣೆ ನಡೆಯೋದಿದೆ. ಇನ್ಫ್ಯಾಕ್ಟ್ ಭಾರತದಲ್ಲಿ ಬಜೆಟ್ ಯಾವಾಗ ಬೇಕಾದ್ರೂ ಆಗಲಿ, ವರ್ಷದಲ್ಲಿ ಎಲ್ಲೋ ಒಂದು ಕಡೆ ಪ್ರತಿ ತಿಂಗಳೂ ಯಾವುದೋ ಒಂದು ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಚುನಾವಣೆ ಅನ್ನೋದು ನಡೀತಾನೆ ಇರುತ್ತೆ. ಹಾಗಾಗಿ ಎಲ್ಲ ಬಜೆಟನ್ನು ಅಥವಾ ನಾವು ಪ್ರತಿಯೊಂದು ಈ ಹಣಕಾಸಿನ ವಿಷಯವನ್ನ ಚುನಾವಣೆ ಮೂಲಕವೇ ನೋಡೋ ಅಂಥ ಪರಿಸ್ಥಿತಿ ದೇಶದಲ್ಲಿ ಇದೆ ಅಂತ ಹೇಳಿದ್ರೆ ಅದು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ದಕ್ಷಿಣ ಭಾರತದ ಏಕೈಕ ನೆಲ ಕರ್ನಾಟಕ ಈ ಬಾರಿ ನಮ್ಮ ರಾಜ್ಯ ಚುನಾವಣೆಯನ್ನ ಎದುರಿಸ್ತಿರೋದು ಇನ್ನು ಕೆಲವೇ ತಿಂಗಳುಗಳಲ್ಲಿ. ಅದು ಈ ಬಜೆಟಿನ ಮೇಲೆ ತನ್ನದೇ ಆದ ಒಂದು ಪ್ರಭಾವವನ್ನು ಬೀರುತ್ತೆ. ಅದನ್ನ ಓಲೈಕೆ ಅಂತಾರು ಕರಿಬೋದು ಅಥವಾ ಗಮನ ಅಂತಾರು ಕರಿಬೋದು. ಅದು ಏನೇ ಆಗಲಿ ಚುನಾವಣೆ ಆ ಓಲೈಕೆಗೆ ದಾರಿ ಮಾಡಿಕೊಡುತ್ತೆ ಅಥವಾ ಗಮನವನ್ನ ಸೆಳೆಯೋ ಅಂಥ ಒಂದು ಪಾತ್ರವನ್ನು ನಿಭಾಯಿಸುತ್ತೆ. ಮುಂದಿನ ವರ್ಷ ಲೋಕಸಭೆ ಚುನಾವಣೆ, ಇವತ್ತೇನೇ ಮಾಡಿದ್ರು ಓಕೆ, ಮುಂದಿನ ವರ್ಷ ತರಾತುರಿಯಲ್ಲಿ ಏನೇ ಮಾಡಿದ್ರು ಅದು ಓಲೈಕೆ ಅಂತಾನೆ ಕರೆಯಲಾಗುತ್ತೆ. ಆ ದೃಷ್ಟಿಯಿಂದ ಈ ಬಾರಿ ಸಾಮಾನ್ಯನಿಗೆ ತೆರಿಗೆಯಲ್ಲಿ ನಿರಾಳ ಕೊಡೋದ್ರ ಮೂಲಕ ತನ್ನ ಕೆಲಸವನ್ನ ತಾನು ಮಾಡುತ್ತಾ ಕೇಂದ್ರ ಸರ್ಕಾರ ಈ ನಿರೀಕ್ಷೆ ಬಹಳ ಹೆಚ್ಚಾಗಿದೆ. ಇದು ಪೂರ್ಣ ಪ್ರಮಾಣದ ಕಡೆ ಬಜೆಟ್. ಮುಂದಿನ ವರ್ಷ ಆಗೋದು ಜಸ್ಟ್ ಒಂದು ಫಾರ್ಮ್ಯಾಲಿಟಿಗಾಗಿ ಆಪರೇಷನಲ್ ಬಜೆಟ್, ಕೆಲವೇ ತಿಂಗಳುಗಳಿಗೆ ಮಾತ್ರ ಸಂಬಂಧಪಟ್ಟಂತ ಖರ್ಚುಗಳು ಮತ್ತೆ ಬೇರೆ ಬೇರೆ ಕಾರ್ಯ ವೈಖರಿಗಳನ್ನು ನಿರ್ಧರಿಸುವಂಥ ಬಜೆಟ್ ಆಗುತ್ತೆ. ದಟ್ ಇಸ್ ಜಸ್ಟ್ ಫಾರ್ ಫಾರ್ಮ್ಯಾಲಿಟಿ. ಈ ಬಾರಿ ಏನಾಗ್ತಿದೆ, ಇದು ಮುಂದಿನ 1 ವರ್ಷಕ್ಕೆ ಪ್ಲಾನ್ ಆಗ್ತಿರುವಂಥದ್ದು. ಇನ್ಫ್ಯಾಕ್ಟ್ ಈಗಷ್ಟೇ ನಾವು ಹೇಳ್ದಂಗೆ ದೂರದೃಷ್ಟಿಯಿಂದ ಮತ್ತೆ ಹಿಂದಿನ ವರ್ಷ ಘೋಷಣೆ ಆದಂತೆ ಅಮೃತ ಕಾಲ ಅಂತ ಏನು ಕರೆದಿದ್ದಾರೆ, ಈ 25 ವರ್ಷದ ಒಂದು ದೂರದೃಷ್ಟಿಗೆ ಸಂಬಂಧಪಟ್ಟಂತ ಒಂದಷ್ಟು ಘೋಷಣೆಗಳು ಅದು ಈ ಬಾರಿ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ಮುಂದಿನ ಬಾರಿ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಸರ್ಕಾರದಲ್ಲಿ ಇರ್ತಾರೋ ಇಲ್ವೋ ಅನ್ನೋ ಟೀಕೆಗೂ ಕೂಡ ಗುರಿ ಆಗ್ತಾರೆ. ಇನ್ಫ್ಯಾಕ್ಟ್ ಜನರ ಒಂದು ನಿರೀಕ್ಷೆ ಏನಿದೆ, ಬೇಸಿಕ್ ನಿರೀಕ್ಷೆ ಏನಪ್ಪಾ ಅಂದ್ರೆ, ನಾನು ಸಂಬಳ ತಗೋತೀನಿ, ನನಗೆ ಎಷ್ಟು ದುಡ್ಡು ಉಳಿಯುತ್ತೆ, ನಾನು ಟ್ಯಾಕ್ಸ್ ಕಟ್ತಿದ್ದೀನಿ, ಎಷ್ಟು ಕಡಿಮೆ ಟ್ಯಾಕ್ಸನ್ನ ನಾನು ಕಟ್ತೀನಿ, ಸಂಬಳ ತಗೋತಿದ್ದೀನಿ, ನನಗೆ ದುಡ್ಡು ಎಷ್ಟು ಉಳಿಯುತ್ತೆ ಅಂದರೆ ಹಣದುಬ್ಬರವನ್ನು ಕಡಿಮೆ ಮಾಡಬೇಕು, ಬೆಲೆ ಏರಿಕೆನ ಫೈಟ್ ಮಾಡಬೇಕು. ಇನ್ನು ನಾನು ಟ್ಯಾಕ್ಸ್ ಕಟ್ತಿದ್ದೀನಿ, ಅದರಲ್ಲಿ ಎಷ್ಟು ಉಳಿಯುತ್ತೆ ಅಂದರೆ ಈ ಮಿತಿಗಳ ಘೋಷಣೆ ಏನಾಗಿದೆ ಇದರಲ್ಲಿ ಒಂದಷ್ಟು ನಿರಾಳ ತರುವಂಥ ಹೆಚ್ಚಳವನ್ನು ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಇನ್ ಡೀಟೇಲ್ ನನ್ನ ಕಲೀಗ್ ರಾಘವೇಂದ್ರ ಗುಡಿ ವಿವರಿಸ್ತಾರೆ. ರಾಘವೇಂದ್ರ ಗುಡಿ, ಈಗ ATC ATD ಇದು ಜನರಿಗೆ ಸಾಮಾನ್ಯರಿಗೆ ಅದ್ರ ಬಗ್ಗೆ ಎಷ್ಟು ಪರಿಚಯ ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದ್ರೆ ನೀವು ಅದನ್ನ ಪರಿಚಯ ಮಾಡಿಕೊಡಿ. 1.5 ಲಕ್ಷದ ಮಿತಿ ಯಾಕೆ 2.5 ಲಕ್ಷಕ್ಕೆ ಏರಿಸ್ಬೋದು ಅದನ್ನ ಹೇಳಿ. ATD ಆರೋಗ್ಯ ಅನ್ನೋದು ಇವತ್ತು ಬಹಳ ಎಕ್ಸ್ಪೆನ್ಸಿವ್ ಅಫೇರ್. ನಮಗೆ ಭಯ ಇರೋದು ರೋಗ ಬರೋದ್ರ ಭಯ ಇಲ್ಲ, ಆಸ್ಪತ್ರೆಗೆ ಸೇರೋದ್ರ ಬಗ್ಗೆ ಭಯ ಇದೆ. ಆಸ್ಪತ್ರೆ ಸೇರಿದಾಗ ಇನ್ಶೂರೆನ್ಸ್ ಅಂತ ತಗೋತೀವಿ, ಆ ಇನ್ಶೂರೆನ್ಸಿನ ಮಿತಿ ಇರೋದು 25,000. 25,000 ಮೇಲೆ ಪ್ರೀಮಿಯಂ ಬಂತು ಅಂದ್ರೆ ಅದಕ್ಕೂ ಕೂಡ ಟ್ಯಾಕ್ಸ್ ಅಲ್ಲ. ಆಸ್ಪತ್ರೆಗೆ ಸೇರಿದ್ರೆ ದೊಡ್ಡ ಬಿಲ್ ಕಟ್ಟಬೇಕು, ದೊಡ್ಡ ಬಿಲ್ ಭಯದಲ್ಲಿ ಇನ್ಶೂರೆನ್ಸ್ ತಗೊಂಡ್ರೆ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೂ ಟ್ಯಾಕ್ಸ್ ಕಟ್ಟಬೇಕು. ಗುಡಿ ಹೇಳ್ತಾ ಹೋಗಿ ಪ್ಲೀಸ್. ನಿಖಿಲ್, ಖಂಡಿತವಾಗಿ ಕೂಡ ಇವತ್ತು ಟ್ಯಾಕ್ಸೇಷನ್ ವಿಚಾರಕ್ಕೆ ಬಂದಾಗ ಭಾರತದಲ್ಲಿ ಇವತ್ತಿನ ಟ್ಯಾಕ್ಸೇಷನ್ ಯಾವ ರೀತಿಯಾಗಿದೆ ಮೊದಲು ಅದನ್ನು ಕೂಡ ಗಮನಿಸ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಈ ಟ್ಯಾಕ್ಸೇಷನ್ ಬಗ್ಗೆ ನಮ್ಮ ಅರ್ಥಶಾಸ್ತ್ರದಲ್ಲಿ, ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಪ್ರಮುಖವಾಗಿ 2 ವಿಚಾರಗಳನ್ನು ಮಂಡಿಸಿರ್ತಾರೆ ನಿಖಿಲ್. ಮೊದಲನೇದಾಗಿ ಯಾವಾಗ ಟ್ಯಾಕ್ಸ್ ಅನ್ನ ತೆಗೆದುಕೊಳ್ಬೇಕು, ಹೇಗೆ ಒಂದು ಗಿಡದಲ್ಲಿ ಒಂದು ಹಣ್ಣು ಸಂಪೂರ್ಣ ಹಣ್ಣಾದ ಮೇಲೆ ಅದನ್ನು ತೆಗಿತಾರೋ ಅದಕ್ಕೆ ನೋವಾಗದ ಹಾಗೆ ಜನರಿಂದ ಟ್ಯಾಕ್ಸ್ ಅನ್ನ ತೆಗೆದುಕೊಳ್ಬೇಕು. ಎರಡನೇದಾಗಿ ಆ ಟ್ಯಾಕ್ಸ್ ಎಷ್ಟು ತೆಗೆದುಕೊಳ್ಬೇಕಂದ್ರೆ ಹೇಗೆ ಒಂದು ಜೇನಿನ ಹುಳ ಹೂವಿನ
ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನ ಹೂವಿನ ಸೌಂದರ್ಯ ಮತ್ತೆ ಹೂವಿಗೆ ತೊಂದರೆ ಆಗದ ರೀತಿಯಾಗಿ ಹೀರ್ಕೊಳ್ಳುತ್ತೋ ಆ ರೀತಿ ರಾಜನಾದವನು ಅಥವಾ ಸರ್ಕಾರಗಳು ಟ್ಯಾಕ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತ. ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಟ್ಯಾಕ್ಸೇಷನ್ ಭಾರತದಲ್ಲಿ ನಾವು ಗಮನಿಸ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ನೋಡೋದಾದ್ರೆ 2.5 ಲಕ್ಷ ರೂಪಾಯಿವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಅನ್ನ ತೆಗೆದುಕೊಳ್ಳೋದಿಲ್ಲ, ಅಲ್ಲಿಯವರೆಗೂ ಕೂಡ ಅದು ಟ್ಯಾಕ್ಸೇಬಲ್ ಇನ್ಕಮ್ ಆಗಿರೋದಿಲ್ಲ. ತದನಂತರದಲ್ಲಿ 2.5ರಿಂದ 5 ಲಕ್ಷದವರೆಗೂ ಕೂಡ ನಾವು ಗಮನಿಸಿಕೊಂಡಂತ ಸಂದರ್ಭದಲ್ಲಿ 5% ನಷ್ಟು ಟ್ಯಾಕ್ಸ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಆ 5% ಟ್ಯಾಕ್ಸ್ ಯಾವ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅಂದ್ರೆ ಅದರಲ್ಲಿ ಟ್ಯಾಕ್ಸೇಬಲ್ ಇನ್ಕಮ್ ಎಷ್ಟಿದೆ ಆ ಟ್ಯಾಕ್ಸೇಬಲ್ ಇನ್ಕಮ್ ನ ಆಧಾರದ ಮೇಲೆ ಈ ಒಂದು ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಸುಮಾರು 12,500 ರೂಪಾಯಿವರೆಗೂ ಕೂಡ ಅದನ್ನ ಹಣವನ್ನ ಟ್ಯಾಕ್ಸ್ ರೂಪದಲ್ಲಿ ನೀಡುವಂತ ಸಂದರ್ಭಗಳಿರ್ತವೆ. ಅವರ ಬಳಿಯಲ್ಲಿ ಸಂಪೂರ್ಣವಾಗಿ ಆ 2.5 ಲಕ್ಷ ಇದೆಯಲ್ಲ ಅದು ಟ್ಯಾಕ್ಸೇಬಲ್ ಇನ್ಕಮ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇನ್ನ 5 ಲಕ್ಷದಿಂದ 7.5 ಲಕ್ಷದವರೆಗೂ ಕೂಡ ಟ್ಯಾಕ್ಸ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಅಲ್ಲಿ 10% ಟ್ಯಾಕ್ಸ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅಂದ್ರೆ 7.5 ಲಕ್ಷದಲ್ಲಿ 2.5 ಲಕ್ಷಕ್ಕೆ 10% ಟ್ಯಾಕ್ಸ್, 2.5ರಿಂದ 5 ಲಕ್ಷದವರೆಗೂ 5% ಟ್ಯಾಕ್ಸ್, ಅದರಲ್ಲಿ 2.5 ಲಕ್ಷದವರೆಗೂ ಯಾವುದೇ ಟ್ಯಾಕ್ಸ್ ಅನ್ನು ತೆಗೆದುಕೊಳ್ಳೋದಿಲ್ಲ. ಹೀಗಾಗಿ ಅದರಲ್ಲೂ ಕೂಡ ಸುಮಾರು 12,500 ರೂಪಾಯಿಗಿಂತ ಅಧಿಕ ಮೊತ್ತದಲ್ಲಿ ಒಂದು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗುತ್ತೆ. ಆ ಟ್ಯಾಕ್ಸೇಬಲ್ ಅದರಲ್ಲಿ ಇರುತ್ತೆ. ತದನಂತರದಲ್ಲಿ 7.5 ಲಕ್ಷದಿಂದ ನಾವು ನೋಡ್ತಾ ಇದ್ದಾಗ 10 ಲಕ್ಷದವರೆಗೂ ಕೂಡ ಒಂದು ಟ್ಯಾಕ್ಸೇಬಲ್ ಇನ್ಕಮ್ ಇದೆ. ಅಲ್ಲಿ ಕೂಡ 15% ನಷ್ಟು ಟ್ಯಾಕ್ಸ್ ಅನ್ನು ತೆಗೆದುಕೊಳ್ಳಲಾಗುತ್ತೆ. 10ರಿಂದ 12.5ರವರೆಗೂ ಕೂಡ 15% ಟ್ಯಾಕ್ಸ್ ಅನ್ನ, 12.5ರಿಂದ 15 ಲಕ್ಷದವರೆಗೂ 25% ಟ್ಯಾಕ್ಸ್ ಅನ್ನ, ಬಳಿಕ 15 ಲಕ್ಷಕ್ಕೂ ಅಧಿಕ ಇನ್ಕಮ್ ಇದ್ದಂತ ಸಂದರ್ಭದಲ್ಲಿ ಸುಮಾರು ಎಷ್ಟು ಅಂದ್ರೆ ನೋಡ್ತಾ ಇದ್ದಾಗ ಅಲ್ಲಿ 25% ಅಷ್ಟು ಟ್ಯಾಕ್ಸ್ ಅನ್ನ ತೆಗೆದುಕೊಳ್ಳಲಾಗುತ್ತೆ. ಈ ಒಂದು ಆಧಾರದಲ್ಲಿ ನೋಡಿದಾಗ ಭಾರತದಲ್ಲಿ ಇವತ್ತು ಟ್ಯಾಕ್ಸ್ ಅನ್ನ ಪೇ ಮಾಡುವಂತವರೇ ಸುಮಾರು ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡುವಂತವರೇ 4ರಿಂದ 5 ಕೋಟಿಯಷ್ಟು ಜನ ಇದ್ದಾರೆ. ಅದರಲ್ಲಿ ಹೀಗೆ ಹಣವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅವರ ಬಳಿಯಲ್ಲಿ ಉಳಿಯುವಂತದ್ದೇನು? ಹಾಗಿದ್ದಾಗ ಹಣವನ್ನ ಗಳಿಸೋದೇ ಇಲ್ಲಿ ತಪ್ಪಾದಂತ ಸಂದರ್ಭ ತಪ್ಪಾಗ್ತಾ ಇದೆಯಾ ಅಥವಾ ಹಣವನ್ನ ನಾನು ಗಳಿಸ್ತಿದ್ದೀನಿ ಅಂತ ತೋರಿಸೋದೇ ತಪ್ಪಾಗ್ತಾ ಇದೆ? ಎರಡು ಪ್ರಶ್ನೆಗಳು ಇಲ್ಲಿ ಬರುತ್ತೆ. ಆ ನಿಟ್ಟಿನಲ್ಲಿ ನಾವು ಗಮನಿಸಿದಾಗ ಇವತ್ತು ಸರ್ಕಾರದ ಮೇಲೆ ಇರ್ತಕ್ಕಂಥ ನಿರೀಕ್ಷೆಗಳೇನು? ಮೊದಲನೇದಾಗಿ ನೋಡೋದಾದ್ರೆ ಈ ಟ್ಯಾಕ್ಸೇಷನ್ ಇದೆಯಲ್ಲ, ಈ ಟ್ಯಾಕ್ಸೇಷನ್ ನಲ್ಲಿ ಬದಲಾವಣೆಗಳೇ ಕಾಣ್ತಾ ಇಲ್ಲ. ಕಳೆದ 7 ವರ್ಷದಲ್ಲಿ ಬಹುತೇಕವಾಗಿ ಒಂದೇ ರೀತಿಯಾದಂತಹ ಟ್ಯಾಕ್ಸೇಷನ್ ಮೇಂಟೈನ್ ಮಾಡಲಾಗ್ತಾ ಇದೆ. ಹೀಗಾಗಿ ಇದರಲ್ಲಿ ರಿಲೀಫ್ ಅನ್ನ ಕೊಡಿ ನಮಗೆ, ಯಾಕಂದ್ರೆ ಇವತ್ತು ಹಣದುಬ್ಬರವನ್ನ ಕೂಡ ಇಲ್ಲಿ ನೋಡಬೇಕಾಗುತ್ತೆ. ನಿಖಿಲ್, ಒಂದು ಉದಾಹರಣೆಯನ್ನ ಕೊಡ್ತೇನೆ. ಈಗ ನಾವು 2002ರ ಸಂದರ್ಭದಲ್ಲಿ ನೋಡ್ತಾ ಇದ್ರೆ ಅವತ್ತು 60 ರೂಪಾಯಿ ಒಂದು ಡಾಲರ್ಗೆ $60 ರೂಪಾಯಿಯನ್ನು ಕೊಡಬೇಕಾಗಿತ್ತು. ನಾವು ಇದೇ ಒಂದು 2014ರ ಸಂದರ್ಭದಲ್ಲಿ ನೋಡ್ತಾ ಇದ್ದಾಗ ಸುಮಾರು 70 ರೂಪಾಯಿ ಅಷ್ಟು ಒಂದು ಹಣ ಒಂದು ಡಾಲರ್ಗೆ ನಾವು ಕೊಡ್ತಾ ಇದ್ವಿ. ಇವತ್ತು ಡಾಲರ್ ಬೆಲೆಯನ್ನು ನೋಡಿದಾಗ 80 ರೂಪಾಯಿಯನ್ನ ಕ್ರಾಸ್ ಮಾಡಾಗಿದೆ. ಅಂದ್ರೆ 80 ರೂಪಾಯಿಗೂ ಅಧಿಕ ನಾವು ಇವತ್ತು ಡಾಲರ್ ಲೆಕ್ಕದಲ್ಲಿದೆ. ಆ ಮೂಲಕವಾಗಿ ನೋಡಿದ್ರೆ ನಮ್ಮ ಇನ್ಕಮ್ ಹೆಚ್ಚಾಗ್ತಾ ಇದೆಯಾ ಕಡಿಮೆ ಆಗ್ತಾ ಇದೆಯಾ? ನಮ್ಮ ಇನ್ಕಮ್ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗ್ತಾ ಇದ್ರು ಅದರ ಮೇಲೆ ಟ್ಯಾಕ್ಸ್ ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನೋಡಿದಾಗ ಖಂಡಿತವಾಗಿ ಇಲ್ಲಿ ಒಂದು ಕನ್ಸೆಷನ್ ಬೇಕಾಗುತ್ತೆ. ಆ ಕನ್ಸೆಷನ್ ಅನ್ನು ಮಾಡೋದಕ್ಕೆ ನೀವು ಹೇಳ್ತಾ ಇದ್ರಿ ATC ATD ಅಂತ. ಈ ATC ATD ಏನು ಅಂತ ನೋಡೋದಾದ್ರೆ ATC ಯಲ್ಲಿ ಪ್ರಮುಖವಾಗಿ ಇನ್ಶೂರೆನ್ಸ್ಗಳು, ಎಷ್ಟು ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಅವ್ರು ಪೇ ಮಾಡ್ತಾರೆ ಆ ಪಾಲಿಸಿ ಮೇಲೆ ಅಲ್ಲಿ ರಿಬೇಟಲ್ ಅನ್ನು ಕೊಡಲಾಗುತ್ತೆ. ಅದೇ ರೀತಿಯಾಗಿ ಆ ಬೇರೆ ಬೇರೆ ಹೂಡಿಕೆ, ಲಾಂಗ್ ಟರ್ಮ್ ಹೂಡಿಕೆಗಳೇನಿದಾವೆ 5 ವರ್ಷಕ್ಕಿಂತ ಅಧಿಕ ಮೊತ್ತದಲ್ಲಿ ಹೂಡಿಕೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಅವರಿಗೆ ಟ್ಯಾಕ್ಸ್ ನಲ್ಲಿ ಎಕ್ಸಂಪ್ಷನ್ಸ್ ಅನ್ನ ಕೊಡಲಾಗುತ್ತೆ. ಇನ್ನು ATD ಬಂದ್ರೆ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್, ಪ್ಯೂರ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಇರುತ್ತೆ. ಆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಮೇಲೆ ಟ್ಯಾಕ್ಸ್ ನಲ್ಲಿ ಅಲ್ಲಿ ಟ್ಯಾಕ್ಸೇಷನ್ ನಲ್ಲಿ ಅವರ ಅನ್ವಯಕ್ಕೆ ಯಾವ ರೀತಿಯಾಗಿ ಬರುತ್ತೆ ಅಷ್ಟೇ ಎಕ್ಸಂಪ್ಷನ್ ಸಿಗುತ್ತೆ. ಒಟ್ಟಾರೆಯಾಗಿ ಇದನ್ನೆಲ್ಲ ಸೇರಿಸ್ತಾ ಇದ್ರೆ ನಿಖಿಲ್ ಕೇವಲ 1.5 ಲಕ್ಷದಷ್ಟು ಮಾತ್ರ ಎಕ್ಸಂಪ್ಷನ್ಸ್ ಅನ್ನ ಕೊಡಲಾಗ್ತಾ ಇದೆ. ಹಾಗಿದ್ರೆ ಇದರಿಂದ ಯಾರಿಗೆ ಲಾಭ ಆಗ್ತಾ ಇದೆ? ಸರ್ಕಾರಕ್ಕಾದ್ರೂ ಲಾಭ ಆಗ್ತಾ ಇದೆಯಾ ಅಥವಾ ಜನರಿಗಾದ್ರೂ ಲಾಭ ಆಗ್ತಾ ಇದೆಯಾ ಅಂತ ನೋಡಿದ್ರೆ ಎರಡೂ ಕಡೆನೂ ಇಲ್ಲಿ ಲೂಸ್ ಸಿಚುವೇಶನ್ ಅನ್ನ ನಾವು ನೋಡ್ತಾ ಇದೀವಿ. ಯಾಕೆ ಇದನ್ನ ಲೂಸ್ ಸಿಚುವೇಶನ್ ಅಂತ ಕರೆಯಲಾಗ್ತಾ ಇದೆ ಅಂತ ನೋಡೋದಾದ್ರೆ ಬಹುತೇಕಷ್ಟು ಜನ ಇರ್ತಾರಲ್ಲ, ಆ ಜನರು ಸಾಮಾನ್ಯವಾಗಿ ನೋಡಿದಾಗ ಇಲ್ಲಿ ಅವರ ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಬಂದಾಗ ನನಗೆ 1.5 ಲಕ್ಷದಷ್ಟು ಮಾತ್ರ ನಾನು ಇನ್ಶೂರೆನ್ಸ್ ಇನ್ವೆಸ್ಟ್ ಮಾಡ್ತೇನಪ್ಪ ಅಂತ ಇಲ್ಲಿ ಮಾಹಿತಿಗಳನ್ನ ಕೊಡಲಾಗುತ್ತೆ. ಹೀಗಾಗಿ ಈ ಒಂದು ವಿಚಾರವನ್ನ ನೋಡಿದಾಗ ಇನ್ವೆಸ್ಟ್ಮೆಂಟ್ಗಳು ಜಾಸ್ತಿ ಆಗೋದಿಲ್ಲ. ಒಂದು ಅದು ಟರ್ಮ್ ಇನ್ಶೂರೆನ್ಸ್ ಇರ್ಬೋದು, ಹೆಲ್ತ್ ಇನ್ಶೂರೆನ್ಸ್ಗಳಿರ್ಬೋದು, ಅದರಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ. ಹೀಗೆ ಬದಲಾವಣೆ ಆದಂತ ಸಂದರ್ಭದಲ್ಲಿ ಅದು ಲಾಸ್ ಸಿಚುವೇಶನ್ನೇ ಆಗಿ ಕಂಡು ಬರುತ್ತೆ. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್ ನೋಡಿದಾಗ ತಂದೆ ತಾಯಿ ಇವತ್ತು ಯಾರಿಗಾದ್ರೂ ಮನೆಯಲ್ಲಿ ವಯೋವೃದ್ಧರು ಇದ್ದಂತ ಸಂದರ್ಭದಲ್ಲಿ ಅವರ ಇನ್ಶೂರೆನ್ಸ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಪ್ರೀಮಿಯಂ ಅಮೌಂಟ್ ಹೆಚ್ಚಿರುತ್ತೆ. ಆದ್ರೆ ಅದರ ಮೇಲೆ ಸಂಪೂರ್ಣವಾಗಿ ಟ್ಯಾಕ್ಸ್ ನಲ್ಲಿ ಏನಾದ್ರೂ ಎಕ್ಸಂಪ್ಷನ್ ಸಿಗುತ್ತೆ ಅಂದ್ರೆ ಸಿಗೋದಿಲ್ಲ. ಹೀಗಾಗಿ ಈ ಒಂದು ಲಿಮಿಟ್ ಅನ್ನ 1.5 ಲಕ್ಷ ಅಂತ ಏನ್ ಮಾಡಿದ್ದಾರೆ, ಇದನ್ನ ಕನಿಷ್ಠ ಪಕ್ಷ 2.5 ಲಕ್ಷ ಅಥವಾ 3 ಲಕ್ಷದವರೆಗೂ ಇನ್ಕ್ರೀಸ್ ಮಾಡಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಈ ಒಂದು ವಿಶ್ಲೇಷಕರು ಯಾರಿದ್ದಾರೆ, ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ ಗಳು ಯಾರಿದ್ದಾರೆ, ಪ್ರತಿಯೊಬ್ಬರು ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಜೊತೆಗೆ ನಾವು ನೋಡ್ತಾ ಇದ್ರೆ
ಈ ಒಂದು ಯುವ ಸಮುದಾಯ ಏನಿದೆ, ಇವತ್ತು ಭಾರತದಲ್ಲಿ ಸ್ಟಾರ್ಟ್ಅಪ್ಗಳು ಹೆಚ್ಚಾಗ್ತಾ ಇದ್ದಾವೆ, ಯುವ ಸಮುದಾಯ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ರೆ ಆ ಹಣವನ್ನ ಎಷ್ಟು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲಾಗ್ತಾ ಇದೆ, ಅವರ ಆದಾಯ ಎಷ್ಟಿದೆ, ಆ ಆದಾಯದ ಮೇಲೆ ಇನ್ಕಮ್ ಎಷ್ಟಿದೆ ಅಂದ್ರೆ ಇನ್ಕಮ್ಗಿಂತ ಹೆಚ್ಚಾಗಿ ಟ್ಯಾಕ್ಸ್ ಅನ್ನು ಕೊಡುವಂತ ಒಂದು ಪರಿಸ್ಥಿತಿ ಅನಿವಾರ್ಯತೆ ನಿರ್ಮಾಣ ಆಗ್ತಾ ಇದೆ. ಹೀಗಾಗಿ ಈ ಅನಿವಾರ್ಯತೆಯನ್ನ ನಿವಾರಣೆ ಮಾಡಬೇಕಾದಾಗ ಈ ಟ್ಯಾಕ್ಸ್ ನಲ್ಲಿ ಎಕ್ಸೆಂಪ್ಷನ್ ಅನ್ನ ಕೊಡಬೇಕು. ಹಾಗಿದ್ರೆ ನಾವೀಗ ಪ್ರಮುಖವಾಗಿ ನೋಡಬೇಕಾಗುತ್ತೆ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಟ್ಯಾಕ್ಸ್ ಎಕ್ಸೆಂಪ್ಷನ್ ಅನ್ನ ಕೇಳ್ತಾ ಇದ್ದೀವಿ ಅಂತ. ಅದರಲ್ಲಿ ಪ್ರಮುಖವಾಗಿ ಮೊದಲನೇ ವಿಚಾರ, ಕಳೆದ 7 ವರ್ಷಗಳಿಂದ ಟ್ಯಾಕ್ಸೇಷನ್ ನಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ, ಹೀಗಾಗಿ ಈ ಬಾರಿ ಆದ್ರೂ ಬದಲಾವಣೆ ಆಗಬೇಕು ಅಂತ. ಎರಡನೇದಾಗಿ ಪ್ರಮುಖ ವಿಚಾರ ಏನಂದ್ರೆ ಕರೋನೋತ್ತರ ಅವಧಿ ಇದೆಯಲ್ಲ, ಕರೋನಾ ವೇಳೆ ಸಾಕಷ್ಟು ಜನರ ಸಂಬಳ ಕಡಿತ ಆಗುತ್ತೆ, ಸಾಕಷ್ಟು ಜನರ ಕೆಲಸವನ್ನ ಕಳೆದುಕೊಂಡಿದ್ದಾರೆ. ಟೋಟಲ್ ಆಗಿ ನಾವು ನೋಡ್ತಾ ಇದ್ರೆ ಇವತ್ತು ಕೂಡ ಕರೋನಾ ಪೂರ್ವದಲ್ಲಿ ಇದ್ದಷ್ಟು ಪರ್ಚೇಸಿಂಗ್ ಪವರ್ ಅಥವಾ ಪರ್ಚೇಸಿಂಗ್ ಅನ್ನ ನಾವು ಮುಟ್ಟೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಹೀಗಾಗಿ ಸಹಜವಾಗಿ ಜನರ ಬೇಡಿಕೆ ಇರೋದು ಕೂಡ ಈಗಲಾದ್ರೂ ನೀವು ಎಕ್ಸೆಂಪ್ಷನ್ ಅನ್ನ ಕೊಡಿ, ಜನರ ಕೈಯಲ್ಲಿ ದುಡ್ಡು ಇರಬೇಕು. ಯಾವಾಗ ಜನರ ಕೈಯಲ್ಲಿ ದುಡ್ಡು ಇರುತ್ತೆ ಅವರು ಖರ್ಚು ಮಾಡ್ತಾರೆ, ಖರ್ಚು ಮಾಡಿದಾಗ ಏನಾಗುತ್ತೆ, GST ಆದಾಯ ನಿಮಗೂ ಬರುತ್ತೆ, ಒಂದು ಮಾರ್ಕೆಟ್ನಲ್ಲೂ ಕೂಡ ದುಡ್ಡು ಓಡಾಡೋದಕ್ಕೆ, ದುಡ್ಡು ಸರ್ಕ್ಯುಲೇಟ್ ಆಗೋದಕ್ಕೆ ಕಾರಣ ಆಗುತ್ತೆ. ಆ ಮೂಲಕವಾಗಿ ಒಂದು ಹಣದುಬ್ಬರವನ್ನ ಕೂಡ ನಿಯಂತ್ರಣ ಮಾಡಬಹುದು. ಜೊತೆಗೆ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥ ಕಂಡೀಷನ್ ಏನಿದೆ, ಜನರ ಒಂದು ಹಣದ ಅವಶ್ಯಕತೆ ಏನಿದೆ ಅದನ್ನು ಪೂರೈಕೆ ಮಾಡೋದಕ್ಕೂ ಕೂಡ ಹಣದ ಸರ್ಕ್ಯುಲೇಷನ್ ಮುಖ್ಯ ಆಗಿರುತ್ತೆ. ಹೀಗಾಗಿ ಅದೊಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ. ಇನ್ನು ಜಾಗತಿಕ ಅಭದ್ರತೆ ಕೂಡ ಇಲ್ಲಿ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು. ಆ ಜಾಗತಿಕ ಅಭದ್ರತೆ ಏನು ಅಂತ ನೋಡಿದ್ರೆ, ಇವತ್ತು ನಿನ್ನೆ ನಾವು ನೋಡ್ತಿದ್ವಿ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಂದ ಒಂದು ರಿಪೋರ್ಟ್ ಬಂದಿದೆ, ಹೇಗಿರುತ್ತೆ ಮುಂದಿನ ಗ್ರೋತ್ ಫೋರ್ಕಾಸ್ಟ್ ಅಂತ. ಅದರಲ್ಲಿ ಖಂಡಿತವಾಗಿಯೂ ಕೂಡ ಭಾರತದ ಫೋರ್ಕಾಸ್ಟ್ ಅನ್ನು ನೋಡಿದಾಗ 6.1% ನಷ್ಟು ಭಾರತ GDP ಗ್ರೋತ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿದ್ರೆ ಎರಡನೇ ಸ್ಥಾನದಲ್ಲಿ ಚೀನಾ ಇದೆ, ಸುಮಾರು 4%. ಅದನ್ನು ಹೊರತುಪಡಿಸಿದ್ರೆ ಅಮೆರಿಕ ಸೇರಿದಂತೆ ಕೇವಲ 1%, 2%, 1.5%, 5%. ಇಂಗ್ಲೆಂಡ್ ಅಂತೂ ಮೈನಸ್ ನಲ್ಲಿದೆ ಅದರ ಗ್ರೋತ್ ಫೋರ್ಕಾಸ್ಟ್ ಅನ್ನು ನೋಡಿದಾಗ. ಹೀಗಾದಾಗ ಏನಾಗುತ್ತೆ, ಸಹಜವಾಗಿ ಅವಾಗ ನಿಖಿಲ್ ಹೇಳ್ತಾ ಇದ್ರು ಜಾಬ್ ಲಾಸ್ ಆಗುವಂತದ್ದು, ಜನರು ತಮ್ಮ ಕೆಲಸದಿಂದ ಕೆಲಸವನ್ನ ಕಳೆದುಕೊಳ್ಳುವಂತದ್ದು, ಜೊತೆಗೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡಿದಾಗ ಇವತ್ತು ರಿಸೆಷನ್ ಬರುವಂತ ಸಾಧ್ಯತೆಗಳಿದಾವೆ, ಸಾಕಷ್ಟು ದೇಶದಲ್ಲಿ ರಿಸೆಷನ್ ಬರುವಂತ ಸಾಧ್ಯತೆಗಳಿದಾವೆ. ಹಾಗೆ ರಿಸೆಷನ್ ಬಂದಾಗ ಭಾರತದ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಅದನ್ನ ಮುನ್ನೋಟದಲ್ಲಿ ಇಟ್ಟುಕೊಂಡು ಕೂಡ ಟ್ಯಾಕ್ಸ್ ನಲ್ಲಿ ಬದಲಾವಣೆಗಳು ಖಂಡಿತ ಆಗಬೇಕು ಅಂತ ಪ್ರತಿಯೊಬ್ಬ ಎಕ್ಸ್ಪರ್ಟ್ಗಳು ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಉಳಿದ ಬಂದಾಗ ಈ ತೆರಿಗೆ ಉಳಿಕೆಗೆ ನಾನು ಅವಾಗ ಹೇಳ್ತಾ ಇದ್ದೆ, ತೆರಿಗೆ ಉಳಿಕೆ ಮಾಡಬೇಕಾದ್ರೆ ಅತ್ಯಂತ ಕಡಿಮೆ ಆಪ್ಷನ್ಸ್ ಗಳಿದಾವೆ. ಈಗ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು, ಈಗ ಬ್ಲಾಕ್ ಮನಿಯನ್ನ ನಿಯಂತ್ರಣ ಮಾಡಬೇಕು ಅಥವಾ ಪ್ರತಿಯೊಂದಕ್ಕೂ ಟ್ಯಾಕ್ಸೇಬಲ್ ಇನ್ಕಮ್ ಅನ್ನ ತೋರಿಸಬೇಕು ಅಂತ ಹೇಳ್ತಾ ಇದ್ರು ಕೂಡ ಎಷ್ಟನ್ನ ಅದರಲ್ಲಿ ಉಳಿಕೆ ಮಾಡೋಕ್ಕಾಗುತ್ತೆ? ಕೇವಲ ATC ಅಲ್ಲಿ ಕೊಡಲಾಗುತ್ತೆ, ATD ಅನ್ನು ಕೊಡಲಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಕೆಲವು HRA, ಈಗ ಹೌಸಿಂಗ್ ರೆಂಟ್ ಅಲವನ್ಸ್ ಅಂತ ಏನು ಕೊಡಲಾಗುತ್ತೆ, ಅದರಲ್ಲಿ ಪಾರ್ಷಿಯಬಲ್ ಟ್ಯಾಕ್ಸೇಬಲ್ ಇನ್ಕಮ್ ಇರುತ್ತೆ. ಟ್ಯೂಷನ್ ಫೀ ವಿಚಾರಕ್ಕೂ ಕೂಡ ತಕ್ಕ ಮಟ್ಟಿನ ಉಳಿತಾಯ ಆಗುತ್ತೆ. ಆದ್ರೆ ಅದು ಇವತ್ತಿನ ರಿಕ್ವೈರ್ಮೆಂಟ್ಗೆ ತಕ್ಕ ಹಾಗೆ ಉಳಿತಾಯ ಆಗ್ತಾ ಇಲ್ಲ. ಈ ಎಲ್ಲ ನಾವು ಕಂಡೀಷನ್ಸ್ ಗಳನ್ನ ಗಮನಿಸ್ತಾ ಇದ್ದಾಗ ಅದರಲ್ಲೂ ಕೂಡ ಖಂಡಿತವಾಗಿ ನಮಗೆ ಉಳಿತಾಯ ಆಗಬೇಕಾದಾಗ ಹೆಚ್ಚಿನ ಒಂದು ಆದ್ಯತೆಗಳನ್ನ, ಹೆಚ್ಚಿನ ಅವಕಾಶಗಳನ್ನ ನೀಡಿ ಅಂತ ಕೇಳ್ಕೊಳ್ಳಲಾಗ್ತಾ ಇದೆ. ಇನ್ನ ಖರೀದಿ ಸಾಮರ್ಥ್ಯದ ಹೆಚ್ಚಳದ ಅನಿವಾರ್ಯತೆ, ಈ ವಿಚಾರವನ್ನ ನಾನು ಹೇಳ್ತಾ ಇದ್ದೆ. ಖರೀದಿ ಸಾಮರ್ಥ್ಯ, ಜನರ ಖರೀದಿ ಸಾಮರ್ಥ್ಯ ಹೇಗೆ ಇನ್ಕ್ರೀಸ್ ಆಗುತ್ತೆ ಅದನ್ನು ನಾವು ನೋಡಬೇಕಾದಾಗ ಜನರ ಕೈಯಲ್ಲಿ ದುಡ್ಡು ಇರಬೇಕು. ಯಾವಾಗ ಜನರ ಕೈಯಲ್ಲಿ ದುಡ್ಡು ಇರುತ್ತೆ, ಟ್ಯಾಕ್ಸ್ ಕಡಿಮೆ ಆದಾಗ, ಅವರ ಆದಾಯ ಹೆಚ್ಚಾದಾಗ ಜನರ ಕೈಯಲ್ಲಿ ದುಡ್ಡು ಬರುತ್ತೆ. ಆ ದುಡ್ಡನ್ನು ಜನ ಏನು ಮಾಡ್ತಾರೆ, ಕೆಲವು ಸೇವಿಂಗ್ ಸ್ಕೀಮ್ಗಳಲ್ಲಿ ಹಾಕ್ತಾರೆ, ಕೆಲವೊಬ್ರು FD ಅನ್ನ ಇಡ್ಬೋದು, ಕೆಲವೊಬ್ರು ಮ್ಯೂಚುವಲ್ ಫಂಡ್ ಅಥವಾ ಶೇರ್ ಮಾರ್ಕೆಟ್ ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆದರೆ ಬಹುತೇಕವಾಗಿ ಭಾರತದ ಜನರು ಇದಾರಲ್ಲ, ಅವರು ಅದನ್ನ ಸ್ಪೆಂಡ್ ಮಾಡ್ತಾರೆ, ಹೊರಗಡೆ ಬರ್ತಾರೆ, ಚಿನ್ನವನ್ನ ಕೊಂಡ್ಕೊಳ್ತಾರೆ, ಬಟ್ಟೆಯನ್ನ ಕೊಂಡ್ಕೊಳ್ತಾರೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಅವಶ್ಯಕ ಸಾಮಗ್ರಿಗಳನ್ನ ಕೊಂಡ್ಕೊಳ್ತಾರೆ, ಮಾಲ್ಗಳಿಗೆ ಬರ್ತಾರೆ, ಶಾಪಿಂಗ್ ಕಾಂಪ್ಲೆಕ್ಸ್ಗಳಿಗೆ ಹೋಗ್ತಾರೆ, ಅವ್ರು ಮಾರ್ಕೆಟಲ್ಲಿ ಹಣವನ್ನ ವ್ಯಯ ಮಾಡ್ತಾರೆ. ಆ ಹಣವನ್ನ ಅವ್ರು ವ್ಯಯಿಸ್ತಾರಲ್ಲ, ಆಗ ಸಹಜವಾಗಿ ಈ ಖರೀದಿ ಸಾಮರ್ಥ್ಯ ಜನರದ್ದು ಹೆಚ್ಚಳ ಆಗುತ್ತೆ. ಮಾರ್ಕೆಟ್ನಲ್ಲಿ ಹಣ ದೊಡ್ಡ ಮಟ್ಟದಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಯಾವಾಗ ಮಾರ್ಕೆಟ್ನಲ್ಲಿ ಹಣ ಬರುತ್ತೆ, ಖಂಡಿತವಾಗಿ ಬಿಸ್ನೆಸ್ ಫ್ಲರಿಶ್ ಆಗೋಕ್ಕೆ ಶುರು ಆಗುತ್ತೆ. ಬಿಸ್ನೆಸ್ನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇವತ್ತು ಕೂಡ ಭಾರತದ ಬಿಸ್ನೆಸ್ ಇದೆಯಲ್ಲ, ಭಾರತದ ಖರೀದಿಯ ಒಂದು ಆದ್ಯತೆಯನ್ನು ಗಮನಿಸ್ತಾ ಇದ್ರೆ, ಕರೋನಾ ಹಿಂದೆ ಯಾವ ರೀತಿಯಾಗಿತ್ತು ಅದನ್ನು ಇನ್ನೂ ಕೂಡ ಸಂಪೂರ್ಣವಾಗಿ ತಲುಪೋದಕ್ಕೆ ಭಾರತೀಯರಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಆದಾಯದ ಕೊರತೆ ಜೊತೆಗೆ ಟ್ಯಾಕ್ಸಿನ ಒಂದು ಹೊಡೆತ. ಹೀಗಾಗಿ ಇದನ್ನು ನಿಯಂತ್ರಣ ಮಾಡಿದಾಗ ಖಂಡಿತವಾಗಿ ಕೂಡ ಭಾರತದ ಆರ್ಥಿಕತೆಯೂ ಹೆಚ್ಚಳ ಆಗುತ್ತೆ, ಜೊತೆಗೆ ಜನರ ರಿಕ್ವೈರ್ಮೆಂಟ್ಗಳು ಕೂಡ ಪೂರ್ಣ ಆಗುತ್ತೆ. ಜೊತೆಗೆ ಜನರಿಗೆ, ಅದರಲ್ಲೂ ಯುವಕರಿಗೆ ಹೆಚ್ಚಿನ ಹಣವನ್ನು ಗಳಿಸಿದಾಗ ಅದನ್ನ ಯಾವ ರೀತಿಯಾಗಿ ನಾನು ಉಳಿಸಬೇಕಪ್ಪ ಟ್ಯಾಕ್ಸ್ ಅನ್ನುವಂಥ ಚಿಂತೆ ಕಡಿಮೆ ಆಗುತ್ತೆ. ಆ ಮೂಲಕವಾಗಿ ಭಾರತದ ಆರ್ಥಿಕತೆಗೆ ದೊಡ್ಡ ಮಟ್ಟದ ಸಫಲತೆ ಸಿಗೋದಕ್ಕೆ ಇದು ಕಾರಣ ಆಗುತ್ತೆ. ಇದು ಈ ರೀತಿಯಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಗಳು.
ಈ ರೀತಿಯಾಗಿರ್ತಕ್ಕಂಥ ರಿಕ್ವೈರ್ಮೆಂಟ್ಗಳನ್ನ ನಾವು ಗಮನಿಸ್ತಾ ಹೋಗ್ತಾ ಇದ್ದೀವಿ. ಇನ್ನು ಈ ಉಳಿದ ಟ್ಯಾಕ್ಸ್ನಲ್ಲಿ ಉಳಿದ ಯಾವೆಲ್ಲ ಕ್ಷೇತ್ರಗಳಲ್ಲಿ ಪ್ರಮುಖವಾದಂಥ ಆದ್ಯತೆಗಳಿದ್ದಾವೆ, ಯಾವೆಲ್ಲ ಕ್ಷೇತ್ರಗಳಲ್ಲಿ ಎಷ್ಟು ಹೂಡಿಕೆ ಆಗ್ಬೋದು ಅಥವಾ ಯಾವೆಷ್ಟೆಲ್ಲ ಹಣವನ್ನು ಕೇಂದ್ರ ಸರ್ಕಾರ ನೀಡುತ್ತೆ ಅನ್ನೋದನ್ನ ಒಂದು ಚಿಕ್ಕದಾಗಿರ್ತಕ್ಕಂಥ ಬ್ರೇಕ್ ನಂತರ ನೋಡೋಣ. ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಇರಿ, ಯಾಕಂದ್ರೆ ಎಕ್ಸ್ಪರ್ಟ್ಗಳು ಬರ್ತಾರೆ, ನಮ್ಮ ಎಡಿಟರ್ ಕೂಡ ಸಾಕಷ್ಟು ಈ ವಿಚಾರದ ಬಗ್ಗೆ ನಿಮ್ಮ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಈಗ ಒಂದು ಚಿಕ್ಕ ಬ್ರೇಕ್ ಅನ್ನು ತೆಗೆದುಕೊಳ್ಳೋಣ.